ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಬೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು ಟಾಟಾ ಉಪ್ಪನ್ನೇ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರು ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಅಡುಗೆನ ಮಾಡಿಸ್ತಾ ಇದ್ದೀರಾ, ಯಾವ ಹೊಸ ರುಚಿನ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕೃಷ್ಣಪ್ಪನವರು, JFC ಖ್ಯಾತಿಯ ನಾಟಿ ಕೃಷ್ಣಪ್ಪನವರು ಬಂದು ಅದ್ಭುತವಾಗಿರುವಂಥ ಒಂದು ನಾಟಿ ಆಹಾರ ಪದ್ಧತಿನ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೃಷ್ಣಪ್ಪನವರೇ ನಮಸ್ಕಾರ, ಬನ್ನಿ ಸರ್. ಏನ್ ಕೃಷ್ಣಪ್ಪ ಏನೇನೋ ತಂದ್ಬಿಟ್ಟಿದ್ದೀರಾ, ಏನ್ ಇವೆಲ್ಲ ಗೊತ್ತಾಗ್ತಾನೆ ಇಲ್ವಲ್ಲ, ಏನೋ ಕೊಬ್ಬರಿ ಚಿಪ್ಪಿದಂಗೆ ಐತೆ, ಏನದು? ಇದು ಕಿಡ್ನಿ ಫ್ರೈ. ಇದು ಕಿಡ್ನಿ ಫ್ರೈಯಾ? ಯಾವ ಕಿಡ್ನಿ ಸ್ವಾಮಿ? ಅದು ಮೇಕೆದು, ಮೇಕೆ ಕಿಡ್ನಿ. ಅದೇನದು? ತಿಲ್ಲಿ? ಇದು ತಿಲ್ಲಿ. ಓಕೆ, ತಿಲ್ಲಿ ಮತ್ತೆ ಕಿಡ್ನಿ. ತುಂಬಾ ಜನ ಮಾಡ್ಲಿಕ್ಕೆ ಬರಲ್ಲ. ಯಾಕೋ? ಅದು ಹಂಗೆ ಕಟ್ ಮಾಡಿಸ್ಬಿಡ್ತಾರೆ. ಓಕೆ, ಹಂಗ್ ಮಾಡಿಸ್ಬಾರ್ದು. ಹೆಂಗ್ ಮಾಡ್ಬೇಕು? ಇದನ್ನ ನೀರಲ್ಲಿ ಬೇಯಿಸ್ಕೊಂಡು ಆದ್ಮೇಲೆ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರ್ತಾವಾಗ, ಅದ್ಭುತವಾಗಿರ್ತದೆ ಅವಾಗ. ಇವಾಗ ನೀವೇನ್ ಮಾಡಿದೀರಾ, ಇದನ್ನ ನೀರಲ್ಲಿ ಬೇಯಿಸ್ಕೊಂಡ್ ಬಂದಿದ್ದೀರಾ? ನೀರಲ್ಲೇ ಬೇಯಿಸ್ಕೊಂಡ್ ಬಂದಿದ್ದೀವಿ. ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಬೇಯಿಸಿದೀರಾ? ಹಾಕಿ ಅರ್ಶನ ಹಾಕಿ ಬಾಯ್ಲಿಂಗ್ ಮಾಡಿದೀನಿ. ಬಾಯ್ಲ್ ಮಾಡಿದೀರಾ? ಕಿಡ್ನಿ ತಿಲ್ಲಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೇಕೆಯ ಕಿಡ್ನಿ, ತಿಲ್ಲಿ, ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಅರಿಶಿನ, ಧನಿಯಾ ಪುಡಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಫ್ರೈಯಾ ಡ್ರೈಯಾ ಏನಿದು? ಇದು ಫ್ರೈ. ಒಳ್ಳೆ ಫ್ರೈ, ಹಂಗೆ ಬಾಯಿ ಹಾಕೋಬೋದಾ? ಹಂಗೆ ಹಾಕಬೇಕು. ಓಕೆ, ರೆಡಿ, ಶುರು ಮಾಡೋಣ. ಶುರು ಮಾಡೋಣ. ಕೊಡಿ ನಿಮ್ಗೆ ಒಂದು ಫ್ರೈ ಮಾಡಕ್ಕೆ ಫ್ಯಾನ್ ಕೊಟ್ಬಿಡಿ. ಓಕೆ ಸರ್. ಓಕೆ ಕೃಷ್ಣಪ್ಪ, ಇದಕ್ಕೇನ್ ಬೇಕು ಹೇಳಿಪ್ಪ? ಹಾಕಿ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೋಬಹುದು ಸರ್, ಹಾಕೊಳ್ಳಿ ಸರ್. ನಾಟಿ ಈರುಳ್ಳಿ ಅಂದ್ರೆ ಸಣ್ಣ ಸಣ್ಣ ಈರುಳ್ಳಿ, ನಾವು ಸಾಂಬಾರ್ ಈರುಳ್ಳಿ ಅಂತ ಕರಿತೀವಲ್ಲ, ಆ ಈರುಳ್ಳಿ ಹಾಕಿದ್ರೆ ಒಳ್ಳೆ ರುಚಿ ಅಂತ ಕೃಷ್ಣಪ್ಪ ಅವರ ಭಾವನೆ ಅಲ್ಲ, ಅದು ರಿಯಲ್ ಕೂಡ. ಓಕೆ, ಒಳ್ಳೆ ಇದಕ್ಕೆ ಬೇಳೆ ಸಾರ್ ಜೊತೆಗೆ ಹಂಗೇನೆ ಹಾಕೊಂಡ್ಬಿಡ್ಬೋದು. ಬಾರಿಸ್ತಾರದೆ ಎಷ್ಟು ತಿನ್ಬಿಡ್ತಾರೆ, ಎಷ್ಟೊಂದು ತಿಂದ ಹಾಕ್ಬಿಡ್ತಾರ್ರಿ. ತುಂಬಾ ಅದ್ಭುತವಾಗಿರ್ತದೆ ರೆಸಿಪಿ ಇದು. ಓಕೆ, ಇದು ಬ್ಲಡ್ ಕಡಿಮೆ ಇರೋರು ಕೂಡ ಇದನ್ನ ತಿಂದ್ರೆ ಒಂದಿನ ತಿಂದ್ರೆ ಆಗಲ್ಲ. ಓಕೆ, ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ ಖಂಡಿತ. ಓಕೆ, ಅದು ಡಾಕ್ಟರ್ ಪ್ರೂವ್ ಆಗಿದೆ. ನಾವು ಹೇಳಿದಾರೆ ಹಿರಿಕರು ಹಂಗೆ ಕೇಳ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಹೋಗ್ತಾ ಇರೋದು. ಓಕೆ ಸರ್, ಓಕೆ ಸರ್. ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ. ಓಕೆ 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 ಓಕೆ, ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿ ಹಾಕೋಣ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ ತಕ್ಷಣ 50-50 ಅಲ್ಲ, 70 ಭಾಗ ಬೆಳ್ಳುಳ್ಳಿ 30 ಭಾಗ ಶುಂಠಿ. ಒಳ್ಳೆ ಜಾಸ್ತಿ ಫ್ರೈ ಮಾಡಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಬೇಗ ಬೇಗ ಅರ್ಜೆಂಟ್ ಆಗಿ ಅಡಿಗೆ ಮಾಡಕ್ ಆಗಲ್ಲ. ಸ್ವಲ್ಪ ಖಾರ ಹಸಿಮೆಣಸಿಗೆ ಹಾಕೊಳ್ಳೋಣ. ಹಸಿರು ಮೆಣಸಿನಕಾಯಿ ಪೇಸ್ಟ್ ಇದು ನಾವು ರೆಡಿ ಮಾಡಿರೋದು. ಓಕೆ, ನೀವೇ ರುಬ್ಕೊಂಡು ರೆಡಿ ಮಾಡ್ಕೋಬಹುದು. ಯಾಕಂದ್ರೆ ಏನಿ ಫ್ರೈ ತಿನ್ಬೇಕಂದ್ರೆ ಬಾಯಿಗೆ ಏನು ಸಿಗಬಾರ್ದು ಅಂತ ನಮ್ಮ ಕೃಷ್ಣಪ್ಪನವರ ವಾದ ಅಲ್ವಾ ಕೃಷ್ಣಪ್ಪನವರೇ? ತುಂಬಾ ಫ್ರೈ ಆಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಡೀಪ್ ಫ್ರೈ ಕೊಟ್ರೆ ಓಕೆ, ಕಮ್ಮಿ ಅವಕಾಶ ಇದ್ರೆ. ನೀವು ಟೊಮೆಟೊ ಬಾತ್ ಹೇಳಿದ್ರಿ, ಟೊಮಾಟೊ ಬಾತ್ಗೆ ಒಂದು ರೆಸ್ಪಾನ್ಸ್ ಮಾಡಿದಾರೆ ಅಂತ ಹೇಳಿದ್ರೆ ಜನಗಳು 3 ದಿನ ನಮ್ಗೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ನೋಡಿ ನೋಡಿ ನೋಡಿ, ಇವೆಲ್ಲ ಏನ್ ಹೇಳ್ತೀರಿ ಇದಕ್ಕೆ? ಇದು ನೋಡಿದ್ರೆ ಒಂದು ರೆಸಿಪಿ, ನಾವು ಟೊಮಾಟೊ ಬಾತ್ ಬಿಡ್ರಿ ಏನ್ರಿ ಟೊಮಾಟೊ ಬಾತ್ ಎಲ್ಲರೂ ಮಾಡ್ಕೊಳ್ತಾರೆ ಅಂತಾರೆ. ಬಟ್ ಮಾಡ್ಕೊಂಡು ಆದ್ಮೇಲೆ ಜನ ರೆಸ್ಪಾನ್ಸ್ ಮಾಡಿದಾರೆ ಅಷ್ಟೊಂದು. ಒಬ್ಬೊಬ್ಬ ನೋಡಿ. ಓಕೆ, ಹಾಕೋಬಹುದು, ಹಾಕೋ. ನೆಕ್ಸ್ಟ್ ಹಾಕೊಳ್ಳಿ 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 ಹಾಕೊಳ್ಳಿ. ಇದನ್ನ ಹಾಕೊಳ್ಳಿ. ಏನಿದು? ಇದು ಕಿಡ್ನಿ ಫ್ರೈ. ಹಾಕಿ ಸರ್, ಹಾಕಿ ಸರ್, ಹಾಕಿ. ವೆರಿ ಗುಡ್, ಅದ್ಭುತವಾಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಸರ್. ಈಗ ತುಂಬ ಹೊತ್ತೇನು ಬಾಯಿಲಂಗೆ ಬೇಕಾಗಿಲ್ಲ. ಫ್ರೈನಲ್ಲೇ ಬೆಂದೋಗ್ಬಿಡುತ್ತೆ ಇದು. ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತಿನ್ನಿಸ್ತಾರೆ ಊಟದ ಜೊತೆಗೆ ಇದನ್ನ. 4 ರೌಂಡ್ ಬೆಂದೋಗ್ಬಿಟ್ರೆ ಸಾಕು. ಓಕೆ, ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಕೊಡಿ, ಧನಿಯಾ ಪುಡಿ ಸ್ವಲ್ಪ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಧನಿಯಾ ಪುಡಿ, ಎವರೆಸ್ಟ್ ಅವರ ಕೊರಿಯಾಂಡರ್ ಪೌಡರ್. ಎಲ್ಲ ಪೌಡರ್ಗಳು ಹಾಕಿದ್ಮೇಲೆ ಒಂದೇ ಒಂದು ಪೌಡರ್ ಉಳ್ಕೊಳ್ಳುತ್ತೆ, ಅದು JFC ಅವರ ಗರಂ ಮಸಾಲ. ಈಗ ಸೊಪ್ಪು ಸೇರ್ಸೋಣ. ಓಕೆ, ನಾಟಿ ಕೊತ್ತಂಬರಿ ಸೊಪ್ಪು, ನಾಟಿ ಮೆಂತ್ಯ ಸೊಪ್ಪು, ನಾಟಿ ಪುದೀನ ಸೊಪ್ಪು. ನಾಟಿ ಸೊಪ್ಪು ಹಾಕಿ ಅಡುಗೆ ಮಾಡಿ ತುಂಬಾ ಚೆನ್ನಾಗಿರ್ತದೆ. ಓಕೆ, ಫಾರಂ ಸೊಪ್ಪು ಹೋದ್ರೆ ಅಷ್ಟು ಇದಿರಲ್ಲ. ನಾವು ನಮ್ಮ ಅಂಗಡಿಯಲ್ಲಿ ಯೂಸ್ ಮಾಡೋದಲ್ಲ ನಾಟಿನೇ. ಹೌದು,
ಏನು ಅದಕ್ಕಿದಕ್ಕೂ ಏನು ತುಂಬ ಡಿಫ್ರೆನ್ಸ್ ಏನಿರಲ್ಲ, ರುಚಿ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತದೆ. ಓಕೆ, ನಂತರ ಸ್ವಲ್ಪ ಉಪ್ಪು ಸೇರಿಸೋಣ, ಉಪ್ಪು ಅಂತ ಹೇಳಂಗಿಲ್ಲ, ರುಚಿಗೆ ತಕ್ಕಂಥ ಉಪ್ಪು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು. ಟಾಟಾ ಉಪ್ಪನ್ನೇ ಉಪಯೋಗಿಸೋಣ. ಹಾಕಿ. ಸ್ವಲ್ಪ ಉಪ್ಪು ಜಾಸ್ತಿ ಉಪ್ಪೋದು ಇಲ್ಲ, ಇನ್ನೂ ಸ್ವಲ್ಪ ಹಾಕ್ಬೇಕಾಗುತ್ತೆ ಫೈನಲಲ್ಲಿ. ಹೌದಾ? ನಾನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದು ಯಾವಾಗಲೂ, ನೋಡಿದಿರಲ್ಲ. ಹೌದೌದು. ಟೊಮೊಟೊ ಸೇರಿಸೋಣ. ಹಾಕಿ ಸರ್. ಚಪಾತಿ ಗಿಪಾತಿಗೆಲ್ಲ ಒಳ್ಳೆ ಗೊಜ್ಜಾಗುತ್ತಿದ್ದು ಎಲ್ಲ ಕೂಡ ಅಲ್ವೇ? ಹಾಗೆ ತಿನ್ಬೋದು, ಚಪಾತಿ ತಿನ್ಬೋದು. ನಿಮ್ಗೋಸ್ಕರ ಚಪಾತಿನ ಮಾಡ್ಕೊಂಡು ತಂದ್ಬಿಟ್ಟಿದ್ದೀವಿ ನಾವು. ಹಂಗಂತೀರಾ? ಟೇಸ್ಟ್ ಮಾಡಿ ಅಂತ. ನೋ ಪ್ರಾಬ್ಲಮ್. ಟೊಮೊಟೊ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರ್ತದೆ. ವೆರಿ ಗುಡ್. ಮುಚ್ಚಿಬಿಡಿದ್ದೀನ? ಮುಚ್ಕೋಣಲ್ಲ? ಮುಚ್ಚಿಬಿಡಿ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಓಕೆ ಬಿಡಿ, ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಲಿ. ಅದಕ್ಕಿಂತ ಮೊದಲು ಸ್ವಲ್ಪ ಬೇರೆ ಕೆಲಸಗಳಿದೆ. ಈಗ ವಾಟರ್ನಲ್ಲಿ ಕಟ್ ಮಾಡಿ ಬೇಯಿಸಿದ್ದೀನಿ. ಓಕೆ, ಸಖತ್ತ ಕಟ್ ಆಗುತ್ತಲ್ಲ ಕೇಕ್ ತರ ಸರ್. ಇದು ಹಾಗೆ ಕಟ್ ಮಾಡಿಬಿಟ್ರೆ ಹೌದೌದೌದು ಚೆನ್ನಾಗಿರಲ್ಲ ಖಂಡಿತ. ಹೌದೇನು? ನಮ್ಗೆ ಗೊತ್ತಿಲ್ಲ ನೋಡಿ, ಇದು ಹೊಸ ವಿಷಯ. ಒಂದೊಂದೇ ಕಲ್ತ್ಕೋಬೇಕು ಸರ್. ಹೌದೌದು, ಕಲ್ತ್ಕೋಬೇಕು. ಕಲ್ತ್ಕೊಳ್ಳೋಕೆ ನಾವಿದ್ದೀವಿ. ಕಲ್ಸಕ್ಕೆ ನಾವಿರೋದು. ಎಸ್ ಸರ್. ಆಹಾ, ಎಣ್ಣೆ ಬಿಟ್ಟಿದೆ, ಒಳ್ಳೆ ಘಮ ಬರ್ತಾ ಇದೆ. ಬೇಗ ಬನ್ನಿ ಕೃಷ್ಣಪ್ಪ, ಹೊಟ್ಟೆ ಹಸಿತಾ ಇದೆ. ಮಧ್ಯಾಹ್ನ ಆಯ್ತು, 1:30 ಆಯ್ತು ಅಂದ್ರೆ ಹೊಟ್ಟೆ ಶುರು ಆಗ್ಬಿಡುತ್ತಪ್ಪ ನಮ್ಗೆ. ಊಟ ಟೈಮ್ ಅಲ್ಲ ಸರ್? ಹೌದಲ್ವಾ? ರೆಡಿನಾ? ರೆಡಿ ಸರ್. ಹಾಕೋಣವಾ? ಹಾಕೋಣ ಸರ್. ಹಾಕಿ. ತಿಲ್ಲಿನ ಸ್ವಲ್ಪ ನೀರಲ್ಲಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋಂಥದ್ದನ್ನ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕ್ತಾ ಇದೀವಿ. ಹಾಕಿ ಸರ್. ಇದನ್ನ ಒಂದೊಂದ್ ಕಡೆ ಒಂದೊಂದು ಹೆಸರುಗಳಲ್ಲಿ ಕರೀತಾರೆ, ಮಣ್ಣಿಲಿ ಅಂತ ಕರೀತಾರೆ, ಏನೇನೋ ಕರೀತಾರೆ. ಇದನ್ನ ನಾನು ಹೇಳ್ಬೇಕು ಅಂತಿದ್ದೆ, ಅದು ನೀವೇ ಹೇಳ್ಬಿಟ್ರಿ. ಓಕೆ. ಆಕ್ಚುಲಿ ಅದು ನಮ್ಮ ಆಡು ಭಾಷೆನಲ್ಲಿ ಓಕೆ, ಮಣ್ಣಿನಿಂದನೇ ಕರೆಯೋದದ. ಯಾವ ಊರಲ್ಲಿ ಕರೀತಾರ ಗೊತ್ತಿಲ್ಲಪ್ಪ. ಈಗ ನೀವೇ ಹೇಳಿದ್ರಲ್ಲ ಸರ್. ನಿಮ್ಮೂರಲ್ಲಿ ಏನ್ರಲ್ಲ, ಯಾವ ಊರಲ್ಲಿ ಕರೀತಾರೆ ಎಂದೆ. ವೆರಿ ಗುಡ್. ಚಪಾತಿಗೆ, ಪೂರಿಗೆ, ದೋಸೆಗೆ ಇದನ್ನ ಒಂದ್ಸರಿ ತಿನ್ಬಿಟ್ರೆ ಚಟ್ನಿ ಪಲ್ಯ ಒಳಗೆ ಹೋಗಲ್ಲ, ಇದೇ ಬೇಕು ಅಂತ ಇರುತ್ತೆ. ಜೀರ್ಣ ಆಗೋ ಸ್ವಲ್ಪ ಕಷ್ಟ. ತಿನ್ಬಿಟ್ರೆ ಒಂದ್ಸರಿ ಟಿಫನ್ ಊಟ ಮಾಡಿದ್ರೆ, ಬೆಳಗ್ಗೆ ಹೊತ್ತು ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡಿದ್ರೆ ಇದನ್ನ ರಾತ್ರಿ ತನಕ ಊಟ ಬೇಕು ಅಂತ ಅನ್ಸೋದೇ ಇಲ್ಲ. ಈಗ JFC ಪೌಡರ್ ಹಾಕೋಣ. ಎಸ್, JFC ಹೇಳಿದ್ನಲ್ಲ, 13 ಥರ ಐಟಮ್ಗಳನ್ನ ಹಾಕಿ ಮಾಡಿರ್ತಕ್ಕಂಥ JFC ಗರಂ ಮಸಾಲ 1 kgಗೆ 1 ಸ್ಪೂನ್ ಹಾಕಿದ್ರೆ ಸಾಕು. ಎಷ್ಟು kg ಇದೆ ಇದು? 1 kg ಇದೆ. 1 kg ಜಾಸ್ತಿ ಇರೋ ಥರ ಇದೆ. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಓಕೆ, ಸಾಕು, ತುಂಬ ಬೇಡ. ಓಕೆ ಓಕೆ. ಓಕೆ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಖ್ಯಾತಿಯ ಕೃಷ್ಣಪ್ಪನವ್ರು ಬಂದಿದ್ದಾರೆ. ಗೊಜ್ಜು ರೆಡಿ ಆಗಿದೆ, ಚಪಾತಿ ಜೊತೆ ತಿನ್ನಿ ಮುರುಳಿ ತುಂಬಾ ಸಖತ್ತಾಗಿರುತ್ತೆ. ಚಪಾತಿ ಪೂರಿ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಇದನ್ನ ಮಾಡ್ಕೊಂಡು ಒಂದ್ಸರಿ ಟೇಸ್ಟ್ ಮಾಡಿ ಸರ್, ಹೆಂಗಿರ್ತದೆ ನೋಡಿ ಸರ್ ಅಂತ ಹೇಳಿದ್ರೆ. ನಿಮ್ಮ ಕಡೆಯಿಂದ ಒಂದು 10 ಜನಕ್ಕೆ ಆಯ್ ಹೇಳ್ಸ್ಬಿಡಿ ದಯವಿಟ್ಟು. ಆಯ್ ಹೇಳ್ಸೋದಂದ್ರೆ ಹಿಂಗೆ? ಮುರುಳಿಯರ್ ಕಡೆ ನಮ್ಗೆ ಆಯ್ ಹೇಳ್ಸಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಏನೋ ನೀವು ಅಂಗಡಿಲಿ ವ್ಯಾಪಾರ ಮಾಡ್ತಿಲ್ಲ, ಬರೀ ಫೋನಲ್ಲೇ ಇರ್ತೀರಾ ಬಿಡಿ. ಯಾರ್ಯಾರು ಹೇಳಿದ್ರು ಹೆಸರು ಹೇಳಿ. ಮೈನು ನಮ್ಮ US ನಲ್ಲಿ ಅವರು DC ಅಂತೆ. ಓಕೆ, ಶುಭಾ ಅಂತ. ಶುಭಾ ಅಂತನಾ ಹೆಸರು? ಓಕೆ. ಅವ್ರ ಯಜಮಾನ್ರ ಹೆಸರು ಏನು ಹೇಳೋದು ಮರ್ತೋಗಿದೆ. ಓಕೆ, ಬೇಜಾರು ಮಾಡ್ಕೊಡಿ, ಅವ್ರಿಗೆ ಆಯ್ ಹೇಳ್ಬಿಡಿ. ಓಕೆ. ಶುಭಾ ಅವರೇ ನಮಸ್ಕಾರ. ಕೃಷ್ಣಪ್ಪ ಅವ್ರಿಗೆ ಫೋನ್ ಮಾಡಿದ್ರಾ? ಓಕೆ, ಬನ್ನಿ ಒಂದ್ಸರಿ ಬೆಂಗಳೂರು ಬಂದಾಗ ಬನ್ನಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು. ಬನ್ನಿ ಶುಭಾ. ಆಮೇಲೆ ನಮ್ಮ ಕೇರಳ ಇಂದ ಒಂದಷ್ಟು ಜನ ಮಾಡಿದ್ರು, ಆಂಧ್ರ ಇಂದ 10 ಜನ, ಮದ್ರಾಸಿಂದ 10 ಜನ, ಇವರೆಲ್ಲರಿಗೂ ಸೇರಿ ಒಟ್ಟಿಗೆ ಆಯ್ ಹೇಳ್ಬಿಡಿ. ಓಕೆ, ಆಗಿದೆ ನೋಡೋಣ ಸರ್ ಇದನ್ನ. ಓಕೆ, ಮುರುಳಿಯವ್ರಿಗೆ ಮಾತಾಡಿಸ್ಬೇಕು, ಮುರುಳಿಯವ್ರಿಗೆ ಹೇಳಿ. ಹ್ಞೂ ಸರ್, ವೆರಿ ಗುಡ್. ದಯವಿಟ್ಟು ನಮಗೆ ಒಂದ್ಸರಿ ಭೇಟಿ ಮಾಡಿಸಿ ಅಂತ ಕೇಳ್ರಿ. ಕರ್ಕೊಂಡ್ ಬರಕ್ ಕೇಳಿ, ಶೂಟಿಂಗ್ ಇದೇನ ಪಾಪ, ಅವರು ನೋಡ್ಲಿ ಅದ್ರೊಳಗೆ ಏನಿದೆ. ಸರ್ ಆಗಿ ರೆಡಿ ಇದೆ ಸರ್. ಓಕೆ, ಮತ್ತು ಚಿಲ್ಲಿ ಕಿಡ್ನಿ ಫ್ರೈ.
ಓಕೆ, ತಿಲ್ಲಿ ಮತ್ತು ಕಿಡ್ನಿನ ಹಾಕಿ ಒಳ್ಳೆ ಫ್ರೈನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಪಕ್ಕದಲ್ಲಿ ರುಮಾಲಿ ರೋಟಿನೂ ತಂದ್ಬಿಟ್ಟಿದ್ದಾರೆ ಕೃಷ್ಣಪ್ಪನವರು. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು, ಎಲ್ಲಿ ಮಿಕ್ಸ್ ಮಾಡಿದ್ರು, ಎಲ್ಲಿ ಕಟ್ ಮಾಡಿದ್ರು ಎರಡು ತೋರಿಸ್ಬೇಕಾಗುತ್ತೆ. ಮತ್ತೊಮ್ಮೆ ತೋರಿಸ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಕೃಷ್ಣಪ್ಪನವರು ಯಾವ ರೀತಿ ಇದನ್ನ ಮಾಡಿದ್ರು ಅಂತ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಿಡ್ನಿ ತಿಲ್ಲಿ ಫ್ರೈ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಂಬಾರ್ ಈರುಳ್ಳಿ ಹಾಕಿ ಹುರಿಯಿರಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಮೇಕೆ ಕಿಡ್ನಿ, ಅರಿಶಿನ, ಧನಿಯಾ ಪುಡಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಫ್ರೈ ಮಾಡಿ ಟೊಮೆಟೊ ಸೇರಿಸಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಲು ಬಿಡಿ. ನಂತರ ಕತ್ತರಿಸಿದ ತಿಲ್ಲಿ, ಗರಂ ಮಸಾಲ, ನೀರು ಹಾಕಿ 2 ನಿಮಿಷ ಬೇಯಿಸಿ. ಈಗ ಚಪಾತಿ ಜೊತೆ ಕಿಡ್ನಿ ತಿಲ್ಲಿ ಫ್ರೈ ಸವಿಯಲು ಸಿದ್ಧ. ಓಕೆ ಕೃಷ್ಣಪ್ಪ, ಹೇಳಿ ಸರ್. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಚೆನ್ನಾಗಿರುತ್ತಾ? ಸೂಪರ್. ಗ್ಯಾರಂಟಿನಾ? ಓಕೆ, ಹೇಳ್ಬೇಕು ಸರ್ ಅದನ್ನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಒಂದು ಗ್ರೇವಿಯನ್ನ ಮಾಡಿ ಕೊಟ್ಟಿದ್ದಾರೆ. ಗ್ರೇವಿ ಅಲ್ಲ, ಇದೊಂಥರ ಡ್ರೈ ಅಲ್ವಾ? ಡ್ರೈ ಸರ್, ಗೊಜ್ಜು. ಉತ್ತರ. ಓಕೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಅದ್ಭುತವಾಗಿರುತ್ತೆ. ಯಾವುದಿಲ್ಲ ಅಂದ್ರೂ ಪಕ್ಕದಲ್ಲಿ ಮೆಣಸಿನ ಸಾರು ಮಾಡ್ಕೊಂಡು ಇದನ್ನ ಹಾಕೊಂಡು ಬಾರಿಸ್ತಾ ಇದೆ, ಅದ್ರ ಮಜಾನೇ ಬೇರೆ. ಅದ್ಭುತ. ಒಂದೆರಡು ಚಪಾತಿ ಜೊತೆಗೆ ಹಾಕೊಂಡು ಮಾಡಿದ್ರೆ ಮುಗೀತು ಸರ್. ನಾನು ಹೇಳೇ ಗೊತ್ತಾ, ಇದನ್ನ ಒಂದ್ಸಲಿ ಬ್ರೇಕ್ಫಾಸ್ಟ್ ತಿನ್ಬಿಟ್ರೆ ರಾತ್ರಿ ತನಕ ಊಟ ಬೇಕು ಅನ್ಸಲ್ಲ. ಬೇಕಲ್ಲ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇದು ನೋಡೋಣ ತಿಲ್ಲಿ ಹೆಂಗಿದೆ ಅಂತ. ನೋಡಿ ಸರ್, ಅದು ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ನೀವು ಹಂಗೆ ಏನು ಮಾಡ್ತಾರೆ ಅಂದರೆ ಕಟ್ ಮಾಡಿಸ್ಕೊಂಡು ಮಾಡಬೇಡ್ದು. ಈ ಥರ ವಾಟರ್ ಬಾಯ್ಲ್ ಮಾಡ್ಕೊಂಡು ಮಾಡಿದ್ರೆ ಇಲ್ಲಾಂದ್ರೆ ಕಚ ಅಂತ ಇರ್ತದೆ ಅದು. ನೀರಲ್ಲಿ ಒಳಗೆ ಹೋಗ್ಬೇಡ್ದು, ನೀರು ಫಸ್ಟ್ ಅದು ಮೇಲೆ ಪದರ ಇರ್ತದೆ. ಓಕೆ, ಅದರಲ್ಲೇ ಬಾಯ್ಲಿಂಗ್ ಆಗಿದ್ರೆ ನೀವು ಕೂಗು ಕೇಕ್ ಥರ ಬಂದ್ಬಿಡುತ್ತೆ ಈಸಿಯಾಗಿ. ಒಂದೊಂದಕ್ಕೆ ಒಂದೊಂದು ಮೆಥಡ್ ಇದೆ ಸರ್, ಅದನ್ನ ಮಾಡಿದ್ರೇನೆ ಅದಕ್ಕೆ ಕರೆಕ್ಟ್ ಬರೋದು ಕಾಂಬಿನೇಷನ್. ಏನು ಮಾಡ್ತಾರೆ, ಅಂಗಡಿಯಲ್ಲಿ ಮಾಂಸ ತಗೊಂಡು ಕಟ್ ಮಾಡಿಸ್ಬಿಡ್ತಾರೆ. ಕಟ್ ಮಾಡಿಸ್ಬಾರ್ದು, ವಾಟರ್ ಬಾಯ್ಲ್ ಮಾಡ್ಕೊಂಡು ಮಾಡಿದ್ರೆ ಇಲ್ಲಿಂದ ಸೂಪರ್. ಕೆಲವರು ಬೇಡ ಬೇಡಪ್ಪ ಇದು ಅಂದ್ಬಿಡ್ತಾರೆ, ಬಟ್ ತುಂಬ ಹೆಲ್ತಿ ಅದು, ಆರೋಗ್ಯ. ಒಬ್ಬರು ಎಷ್ಟು ಬೇಕಾದ್ರೆ ತಿನ್ಬಿಡ್ತಾರೆ, ಲೆಕ್ಕನೇ ಗೊತ್ತಾಗಲ್ಲ. ಲೆಕ್ಕನ ಸಿಗಲ್ಲ ಸರ್. ಕರೆಕ್ಟಾಗಿ ತಿನ್ನಕ್ಕೂ ಶುರು ಮಾಡ್ಕೊಂಡ್ರೆ ಅರ್ಧ ಕೆಜಿ ಒಬ್ಬರೇ ತಿನ್ಬಿಡ್ಬೋದು, ಮುಲಾಜಿಂದ ಅರ್ಧ ಕೆಜಿ ತಿನ್ಬಿಡ್ಬೋದು. ಥ್ಯಾಂಕ್ ಯು ಕೃಷ್ಣಪ್ಪನವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದ್ಭುತವಾದ ರುಚಿ. ಇನ್ನೊಂದು 1000 ಫೋನ್ ಬರುತ್ತೆ ಹೋಗಿ ನಿಮಗೆ. ಪವರ್ಡ್ ಬೈ ಹಿಮಾಮಿ ಎಲ್ಡಿಎನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು, ಆರೋಗ್ಯನ ಕಾಪಾಡ್ಕೋಬೇಕು. ಬೇಸಿಗೆಗಾಲ ಶುರು ಆಗ್ಬಿಟ್ಟಿದೆ ಮುರಳಿಯವರೇ, ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ರೀ. ಏನಾದ್ರೂ ಸ್ವಲ್ಪ ರಸ್ತೆ ಬದಿಲಿ ತಿಂದ್ರೆ ರೋಗ ಬಂದ್ಬಿಟ್ಟಿದೆಯಂತೆ. ಇವೆಲ್ಲ ಸಿಕ್ಕಾಪಟ್ಟೆ ಕ್ವಶನ್ ಮಾರ್ಕ್ ನಿಮಗೆ ಕಾಣ್ತಾ ಇದೆ. ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಗುರುಜಿ, ಬೇಸಿಗೆಗಾಲ ಬಂದ್ಬಿಟ್ಟಿದೆ, ಶುರು ಆಗೋಯ್ತು. ಅದು ಮುಗೀತ, ಇನ್ನೇನು ಕಲಂಗ್ರಿನೆಲ್ಲ ಬರ್ತಾ ಇದೆ. ಕಲಂಗ್ರಿ ಹಣ್ಣು ತಿನ್ನು ವರ್ಷಗಳಿಗೆ ಮಾವಿನ ಹಣ್ಣು ಬಂದ್ಬಿಡುತ್ತೆ. ಮಾವಿನ ಹಣ್ಣು ಬಂತು ಅಂದ್ರೆ ಬೇರೆ ಹಣ್ಣುಗಳೆಲ್ಲ ಸ್ಕ್ರಾಪ್ ಆಗ್ಬಿಡುತ್ತೆ. ಬೇರೆ ಯಾವ್ದು ಇಷ್ಟ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ ನಮ್ಗೆ. ಓಕೆ, ಏನ್ ಮಾಡ್ತಾ ಇದ್ದೀರಾ? ಕಲ್ಲಂಗರಿಯ ಸ್ಲಶ್ ಅಂತ. ಏನ್ ಗುರುಜಿ ಅದು? ಒಂಥರ ವಿಚಿತ್ರವಾಗಿರುತ್ತೆ, ಮಾಡಿ ತಿನ್ನಿಸ್ತೀನಿ ನಿಮ್ಮ ಹತ್ರ ನೋಡಿ. ಓಕೆ, ಕಲಂಗರಿ ಹಣ್ಣಿನ ಕಾಲ ಶುರು ಆಗಿದೆ. ಶುರು ಆಗೋಗಿದೆ. ಈ ಇಡೀ ವಾರ ಬರೀ ಕಲ್ಲಂಗರಿದೆ ತೋರಿಸ್ಬೋಣ. ಓಕೆ ಗುರುಜಿ, ಶುರು ಮಾಡೋಣ. ಕಲ್ಲಂಗಡಿ ಹಣ್ಣಿನ ಸ್ಲಾಸ್ ಬೇಕಾಗುವ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣು, ನಿಂಬೆ ರಸ, ಕಲ್ಲಂಗರಿ ಸಿಪ್ಪೆ ತೆಗೆಯೋದು, ಹಣ್ಣುಗಳನ್ನ ಹೆಚ್ಕೊಳ್ಳೋದು, ಹೆಚ್ಕೊಂಡು 3 ರಿಂದ 4 ಗಂಟೆ ಡೀಪ್ ಫ್ರೀಜರ್ ನಲ್ಲಿ ಇಡಬೇಕು. ಮಂಜಿನ ಗಡ್ಡೆ ತರ ಆಗಿರುತ್ತೆ, ಬೇಕಾದ್ರೆ ನೀವು ಮುಟ್ಟು ನೋಡಿ. ತೋರಿಸಿ ಗುರುಜಿ. ಸೊ ಮಂಜಿನ ಗಡ್ಡೆ ತರ ಆಗಿರುತ್ತೆ. ಇದಕ್ಕೆ ನಿಂಬೆ ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಡಿಯೋದು. ಕುಡಿಯತ್ತಾನೆ ಹಂಗನ್ರಿ? ಓಕೆ, ಮಾಡಿ ಗುರುಜಿ. ಸೊ ಮಿಕ್ಸರ್ ತಗೊಳ್ಳೋದು, ಮಿಕ್ಸರ್ನಲ್ಲಿ ಈ ಡೀಪ್ ಫ್ರೋಸನ್ ಕಲ್ಲಂಗರಿ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದರಲ್ಲಿ ನೀರಿನ ಕಂಟೆಂಟ್ ಸಿಹಿ ಹಾಕೋ ಅವಶ್ಯಕತೆ ಇಲ್ವೋ ಇಲ್ಲ, ಅದು ನಮ್ಗೆ ಲೆಕ್ಕಕ್ಕೂ ಬರೋದು. ಹೌದು. ಓಕೆ. ಇದೇನ್ ಗುರುಜಿ ಪೇಸ್ಟ್ ತರ ಆಗೋಯ್ತು? ಏನ್ ಮಾಡೋದು ಇದನ್ನ? ಕುಡಿಯೋದಾ ತಿನ್ನೋದಾ? ತಿನ್ಲೂಬಹುದು, ಕುಡಿಲೂಬಹುದು. ಇದು ಸಪರೇಟ್ ಆಗುತ್ತೆ ಸ್ವಲ್ಪ ಲೇಯರ್. ಅಲ್ವಾ ಇದ್ದಂಗೆ ಇದೆಯಲ್ಲ ಗುರುಜಿ. ಓಹೋ,
ಓಹೋ ಸ್ವಲ್ಪ ನಿಂಬೆ ರಸ ಮುಂಚೆನೂ ಹಾಕ್ಬೋದು. ಓಕೆ ಒಂದು ಎಷ್ಟು ಬೇಕು ಅಂತ ಅನ್ಕೊಂಡಿದ್ವಿ ಒಂದು ಅರ್ಧ ಭಾಗ ಮುಂಚೆನೆ ಹಾಕ್ಬಿಡ್ಬೋದು. ಓಕೆ ಓಕೆ ಮೇಲ್ಗಡೆ ಸ್ವಲ್ಪ ಬೇಕಾದ್ರೆ ಓಕೆ ಫ್ಲೇವರ್ ಅಂಡ್ ಫ್ರೇಗ್ರೆನ್ಸ್. ಓಕೆ 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 ಏನ್ ಗುರುಜಿ ಇದು ಹೆಸರು? ಕಲ್ಲಂಗರಿ ಸ್ಲಶ್. ಓಕೆ, ಕಲ್ಲಂಗರಿ ಹಣ್ಣಿನ ಸ್ಲಶ್ ಕೊಟ್ಟಿದ್ದಾರೆ ಗುರುಜಿ ಅವರು, ಅದ್ಭುತವಾಗಿ ಮಾಡಿದ್ದಾರೆ. ಯಾಕಂದ್ರೆ ಇದು ಮಾಡೋ ಪ್ರೊಸೀಜರ್ ತುಂಬಾ ಕಷ್ಟ. ಹಣ್ಣುಗಳನ್ನ ಕೊಯ್ದು ಅದರೊಳಗಿರೋ ಬೀಜಗಳನ್ನ ತೆಗೆದು ಇದನ್ನ ಫ್ರೀಜರ್ನಲ್ಲಿ ಇಟ್ಟು ಆಮೇಲೆ ಇದನ್ನ ಈ ಸ್ಥಿತಿಗೆ ತಂದಿದ್ದಾರೆ ಅಂದ್ರೆ ಇನ್ನೊಂದ್ಸರಿ ತೋರಿಸಲೇಬೇಕಾಗತ್ತೆ ಗುರುಜಿ ಅವರು ಈ ಸ್ಲಾಶ್ನ ಯಾವ ರೀತಿ ಮಾಡಿದ್ರು. ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರ ಈ ಪೇಯ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ಸ್ಲಾಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಲ್ಲಂಗಡಿ ಹಣ್ಣನ್ನು ಹಾಕಿ ರುಬ್ಬಿ ಇದಕ್ಕೆ ನಿಂಬೆ ರಸ ಸೇರಿಸಿದರೆ ಕಲ್ಲಂಗಡಿ ಹಣ್ಣಿನ ಸ್ಲಾಸ್ ಕುಡಿಯಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಕಲ್ಲಂಗಡಿನ ಸ್ಲಾಶ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಗುರುಜಿ ಅವರು. ಗುರುಜಿ ಟೇಸ್ಟ್ ಮಾಡ್ಬಿಡ್ಲಾ? ಓ ಯಸ್. ಆಯ್ತು, ಫ್ರೀಜರ್ ಮಾಡಿರೋದ್ರಿಂದ ತಣ್ಣಗೆದ್ದೇ ಇರುತ್ತೆ. ಸಮ್ಮರ್ಗೆ ಅಂತಾನೆ ಮಾಡ್ತಾ ಇರೋದು. ಓಹೋ, ಚೆನ್ನಾಗಿದೆ ಚೆನ್ನಾಗಿದೆ. ತಿನ್ನಕ್ ಬಾಗೆ ಸಿಗ್ತಲ್ಲ ಹಣ್ಣು, ಹಂಗೆ ಕರಗ್ಬಿಡ್ತಾ ಇದೆಯಲ್ಲ ಗುರುಜಿ. ಹಣ್ಣು ತಿನ್ಬೇಕು ಅನ್ಸುತ್ತೆ, ಹಣ್ಣು ಬಾಯಿಗೆ ಸಿಗ್ತಾ ಇಲ್ಲ. ಒಳಗಿದ ತಕ್ಷಣ ಎಲ್ಲ ಕರಗಿ ಹೋಗ್ಬಿಡ್ತಾ ಇದೆ. ತುಂಬಾ ಅದ್ಭುತವಾಗಿದೆ, ಹೊಸ ಟೇಸ್ಟ್ ಇದು. ಅಂದ್ರೆ ಹಣ್ಣನ್ನ ಫ್ರೀಜರ್ನಲ್ಲಿ ಇಟ್ಟು 4 ಅವರು ನಂತರ ಅದನ್ನ ಒಂದ್ಸರಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಟಿರುವಂಥದ್ದು. ಬಾಯಿ ಇಟ್ಟರೆ ಕರಗೋಗ್ತಾ ಇದೆ. ತುಂಬಾ ಅದ್ಭುತ ಇದೆ ಗುರುಜಿ. ಓಕೆ, ಇದು ಒಳ್ಳೆ ಪೇಯಗಳು. ಬೇರೆ ಬೇರೆ ಆರ್ಟಿಫಿಷಿಯಲ್ ಹಾಕಿರೋಂಥ ಪೇಯಗಳನ್ನ ಕುಡಿಬೇಡಿ. ಒಳ್ಳೆ ಸಮ್ಮನಲ್ಲಿ ತುಂಬಾ ಕಡಿಮೆ ಕೂಡ ಮಲ್ಲೆ ತಂದು ಬೇಕಾದಂಗೆ ಮಾಡ್ಕೋಬಹುದು ಗುರುಜಿ. ಆಮೇಲೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಹೊತ್ತಿಂದ ಒಬ್ರು ಕಾಯ್ತಾ ಇದ್ದಾರೆ ಗುರುಜಿ. ಅವರ ಪ್ರಶ್ನೆ ಬೇರೆ ಕೇಳಬೇಕು. ಅವ್ರ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇದ್ರೆ ನಾವು ಇದನ್ನ ಖಾಲಿ ಮಾಡ್ತಾ ಇರ್ಬೋದು. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಮಂಜುಳಾ ಅಂತ ಹೇಳಿ ಸರ್. ಮಂಜುಳಾ ಅವ್ರು ಎಲ್ಲಿಂದ ರೀ? ಹುಬ್ಳಿಂದ ಸರ್. ಮುರಳಿ ಸರ ಸರ್? ಹೌದ್ರಿ, ಮುರಳಿನೇ ಮಾತಾಡ್ತಾರದು, ಹೇಳ್ರಿ ಸರ್. ನಮ್ಮ ಮನೆಯವರು ಸೇಮ್ ನಿಮ್ಮ ಹಾಗೆ ಇದಾರೆ ಸರ್. ಹೌದೇನು? ಏನ್ ಮಾಡ್ತಾರೆ ನಿಮ್ ಯಜಮಾನ್ರು? ನಿಮ್ ಯಜಮಾನ್ರು ಏನ್ ಮಾಡ್ತಾರೆ? ಮನೆಯವರು ಅಕೌಂಟ್ಸ್ ಮಾಡ್ತಾರೆ ಸರ್. ಬೆಂಗಳೂರಲ್ಲಿ ಇರ್ತಾರೆ ಅವರು. ವೆರಿ ಗುಡ್ ವೆರಿ ಗುಡ್. ಎಲ್ಲಿರ್ತಾರೆ? ಬೆಂಗಳೂರಲ್ಲೇ ಇರ್ತಾರೆ, ಬೊಮ್ಮನಹಳ್ಳಿ. ನೀವೇನ್ ಮಾಡ್ತಾ ಇದ್ರೆ ಹುಬ್ಳಿ ಕೂತ್ಕೊಂಡು? ಬರತ್ತಾನೆ ಬೆಂಗಳೂರು? ಕಾಲೇಜ್ ಓದ್ತಾರೆ ಸರ್. ನಮ್ಮ ಮಗ ಹೇಳ್ತಾಳೆ, ನಿಮ್ಮ ಇವ್ರು ಬಂದಿದಾರ ನೋಡಿ, ನಿಮ್ಮ ಹಸ್ಬೆಂಡ್ ತಮ್ಮ ಬಂದಿದಾರ ನೋಡಲು ಹೇಳ್ತಾಳೆ. ಓಕೆ ಮೇಡಮ್, ನಮ್ಮ ಗುರುಜಿ ಅವರು ಕಾಯ್ತಾ ಇದಾರೆ. ನೀವೇನೋ ಪ್ರಶ್ನೆ ಕೇಳಬೇಕು ಅಂತ ಹೇಳಿದಂತೆ. ಪ್ರಶ್ನೆ ಓಕೆ ಸರ್. ಹೇಳಿ ಮೇಡಮ್, ಹೇಳಿ ಮೇಡಮ್. ಏನ್ ಪ್ರಶ್ನೆ ಗುರುಜಿ ಅವ್ರು ಕೇಳಿಸ್ಕೊಳ್ತಾ ಇದ್ರೆ ಹೇಳಿ ಮೇಡಮ್, ಹೇಳಿ ಮೇಡಮ್. ಗುರುಜಿ ನಮಸ್ಕಾರ. ನಮಸ್ಕಾರಮ್ಮ, ಹೇಳಮ್ಮ. ಸರ್, ಡೇ ಬೈ ಡೇ ವೇಟ್ ಜಾಸ್ತಿನೇ ಆಗ್ತಾ ಇದೆ ಸರ್. ತುಂಬಾ ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು, ಆಮೇಲೆ ತುಂಬಾ ಯಾವ್ದು ಇದು ಮಾಡಿದ್ರು ಎಲ್ಲ ಮಾಡಿದ್ರು ಏನು ವೇಟ್ ಕಡಿಮೆನೇ ಆಗ್ತಾ ಇಲ್ಲ ಸರ್. ಓಕೆ, ನಿಮ್ಮ ವಯಸ್ಸು ಎಷ್ಟಮ್ಮ? ವಯಸ್ಸು 38 ಸರ್. ಓಕೆ, ಓ ಆಲ್ ರೈಟ್. ನೋಡಿ, ಇದಕ್ಕೆ 3 ಕಾರಣ ಇರೋ ಸಾಧ್ಯತೆ ಇದೆ. 3-4 ಕಾರಣ ಇರೋ ಸಾಧ್ಯತೆ ಇದೆ. ಯಾವುದಾದ್ರೂ ಒಂದು ಹಿಂದಿನ ಜನ್ಮದಲ್ಲಿ ಬಲಾತ್ಕಾರ ಆಗಿದ್ರೆ, ಅಥವಾ ನಮ್ಮ ಮಾನ ಹೋಗಿದ್ರೆ, ಅಥವಾ ನಮ್ಗೆ ಯಾವ್ದಾದ್ರು ಒಂದು ಆಪೋಸಿಟ್ ಸೆಕ್ಸ್ ಇಂದ ನಮ್ಗೆ ತೊಂದರೆ ಆಗಿದ್ರೆ, ಈ ಜನ್ಮದಲ್ಲಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ, ಅಥವಾ ಯಾರು ನಮ್ಮ ಹತ್ರನೇ ಬರಬಾರ್ದಪ್ಪ ಅನ್ನೋ ಕಾರಣಕ್ಕೆ ನಾವು ಈ ತರ ಒಬೇಸ್ ಆಗ್ಬಿಡ್ತೀವಿ. ಸೊ ದಟ್ ಯಾರನ್ನು ನಾವು ಅಟ್ರಾಕ್ಟ್ ಮಾಡೋದಿಲ್ಲ, ಯಾರು ನಮ್ಮ ತಂಟೆಗೆ ಬರಲ್ಲ. ಇದು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುವಂತ ಒಂದು ಕಾರಣ ಆಗಿರ್ಬೋದು. 2ನೇ ಕಾರಣ, ಯಾವ್ದಾದ್ರೂ ಪ್ರೇತಾತ್ಮ ಇದ್ದು ಅದರ ಭಾವನೆಗಳು, ಗುಣಗಳು ಈ ರೀತಿ ಇದ್ದಾಗ್ಲೂ ಈ ರೀತಿ ಆಗ್ತೀವಿ. 3ನೇದು, ಈ ಜನ್ಮದಲ್ಲಿ ದುಃಖ ಇದ್ದರೆ ನಮ್ಮ ಮನಸ್ಸು ಏನಾದ್ರೂ ಅದನ್ನ ತಿಂದು ಜೀರ್ಣಿಸ್ಕೊಳ್ಳುವ ರೀತಿಯಲ್ಲಿ ಹೆಚ್ಚು ತಿಂದು ನಾವು ದಪ್ಪ ಆಗೋ ಸಾಧ್ಯತೆ ಇದೆ. 4ನೇದು, ನಮ್ಮ ಆಹಾರ ಪದ್ಧತಿ ಸರಿ ಇಲ್ದಿದ್ರು ನಾವು ದಪ್ಪ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಮೊದಲನೇದಾಗಿ ನಾವಿಲ್ಲಿ ಏನ್ ತೋರಿಸ್ತಾ ಇದೀವೋ ಪ್ರತಿನಿತ್ಯ ನಿಮ್ಗೆ ಆ ರೀತಿಯ ಅಡುಗೆಗಳನ್ನ ಮಾಡ್ಕೊಂಡು ತಿನ್ಬೇಕು. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಸಕ್ಕರೆ, ಬೆಲ್ಲ, ಮೈದಾ ಹಿಟ್ಟು, ರಿಫೈನ್ಡ್ ಪ್ರಾಡಕ್ಟ್ಸ್, ಇವು ಯಾವುದನ್ನು ನೀವು ಮುಟ್ಟಕ್ಕೆ ಹೋಗ್ಬೇಡಿ. ಎಲ್ಲ ಬಿಟ್ಟು ನಾವಿಲ್ಲಿ ನಿಮ್ಗೆ ಏನ್ ತೋರಿಸ್ತಾ ಇದ್ದೀವಿ ಒಗ್ಗರಣೆ ಡಬ್ಬಿ ಮುಖಾಂತರ ಆ ರೀತಿ ಅಡುಗೆಗಳು, ತಿಂಡಿಗಳು, ತಿನಿಸುಗಳು, ಪೇಯಗಳು ಮಾಡ್ಕೊಂತ ಉಪಯೋಗಿಸ್ತಾ ಬನ್ನಿ. ಇಫ್ ಪಾಸಿಬಲ್ ಉಪ್ಪು ಕೂಡ ನೀವು ಬಿಡಿ. ಉಪ್ಪು ಬಹಳ ಕೆಟ್ಟದ್ದು. ಉಪ್ಪು ಬಿಡಿ.
ಅಕಸ್ಮಾತ್ ಬೇಕು ಅಂತ ತುಂಬಾ ಬಾಯಿ ರುಚಿಗೆ ಬೇಕು ಅಂತ ಅನ್ಸಿದ್ರೆ ಉಪ್ಪನ್ನ ಮೇಲ್ಭಾಗದಲ್ಲಿ ತಿಂಡಿ ಅಥವಾ ವಾಟ್ ಎವರ್ ಇಟ್ ಈಸ್ ಅದರ ಮೇಲ್ಭಾಗದಲ್ಲಿ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನಿ. ಹಾ ಗುರುಜಿ. ಆಹಾರ ಮಾಡುವಾಗಲೇ ಮಿಕ್ಸ್ ಮಾಡಿಬಿಡ್ಬೇಡಿ. ಆಹಾರ ಪ್ರಿಪೇರ್ ಮಾಡಿಬಿಟ್ಟು ಉಪ್ಪಿಲ್ಲದೆ ಮೇಲ್ಗಡೆ ಸ್ವಲ್ಪ ಉಪ್ಪು, ನಮಗೆ ಒಂದು 50 milligrams ಪರ್ ಡೇ ನಮ್ಗೆ ಉಪ್ಪು ಸಿಕ್ಕರೆ ಸಾಕು, ನಮ್ಗೆ ಹೆಚ್ಚು ಬೇಕಾಗಿಲ್ಲ. ಹಾ ಗುರು. ಹಾಗಾಗಿ ಬರೀ ಸ್ಪ್ರಿಂಕಲ್ ಮಾಡ್ಕೊಂಡ್ರು ಸಾಕು, ಅದು ಮಾಡದಿದ್ರು ಪರವಾಗಿಲ್ಲ. ನಮ್ಗೆ ತರಕಾರಿನಲ್ಲಿ ಹಣ್ಣುಗಳಲ್ಲಿ ಇರುವಂತಹ ಲವಣದ ಅಂಶವೇ ನಮಗೆ ಸಾಕಾಗತ್ತೆ. ಬಟ್ ರುಚಿಗೋಸ್ಕರ ಬೇಕಾದ್ರೆ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಬಡ್ಗೆ ಉಪ್ಪು ಸಿಕ್ಕತ್ತೆ, ಉಪ್ಪಿನ ಅಂಶ ಕಮ್ಮಿ ಸಿಕ್ಕತ್ತೆ ನಿಮಗೆ ದೇಹಕ್ಕೆ, ಆಗ ಸಣ್ಣ ಆಗಕ್ಕೆ ಸಾಧ್ಯತೆ ಇದೆ. ಅಥವಾ 3 ದಿನದ ನಾವು ವರ್ಕ್ಶಾಪ್ ಮಾಡ್ತೀವಿ, ಸಾಹಸ ಅಂತ, ಸಹಜ ಆರೋಗ್ಯಕ್ಕೆ ಸಹಜ ಅಡುಗೆ ಅಂತ 3 ದಿನದ ಕ್ಲಾಸ್ ಮಾಡ್ತೀವಿ, ರೆಸಿಡೆನ್ಷಿಯಲ್ ಕ್ಲಾಸ್. ಅಲ್ಲಿ ಕೂತ್ಕೊಂಡು ಕಲ್ತಾಗ ನಿಮಗೆ ಥಿಯರಿ ಎಲ್ಲ ಹೇಳ್ಕೊಡ್ತೀನಿ, ಅನುಕೂಲ ಆಗುತ್ತೆ, ಸಣ್ಣ ಆಗೋದಕ್ಕೆ ಸಾಧ್ಯ ಇದೆ. ಬಂದಿದ್ದಾರೆ ಮುರಳಿ ಅವರೇ, ನಮ್ಮ ಮನೆ ಕೈ ರುಚಿನ ನಾನೇ ತೋರಿಸ್ತೀನಿ, ಇಂಜಿನಿಯರ್ ಓದ್ತಾ ಇದ್ದೀನಿ, ನನ್ನ ರುಚಿನೂ ಒಂದ್ಸರಿ ನೋಡಿ, ತುಂಬಾ ಅದ್ಭುತವಾಗಿ ಅಡಿಗೆ ಮಾಡ್ತೀನಿ ಅಂತ. ನಮಸ್ಕಾರ ಮೇಡಮ್, ಏನ್ ನಿಮ್ಮ ಹೆಸರು? ಚೈತ್ರಶ್ರೀ. ಚೈತ್ರಶ್ರೀ, ಎಲ್ಲಿಂದ? ತಾವರೆಕೆರೆ. ತಾವರೆಕೆರೆ. ಚೈತ್ರಶ್ರೀ, ಏನ್ ಮಾಡ್ಕೊಂಡಿದ್ದೀರಾ? ಬಿ ಫೈನಲ್ ಇಯರ್ ಓದ್ತಾ ಇದ್ದೀನಿ. ಏನ್ ತಗೊಂಡಿದ್ದೀರಾ? ಟ್ರಿಪ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದೀರಾ. ಅಡಿಗೆ ಯಾವಾಗ ಮಾಡ್ಕೊಳ್ತೀರಾ? ನಿಮ್ಮ ಅಮ್ಮ ಹೇಳ್ತಾರೆ ಅವಳು ಅಡಿಗೆ ಮಾಡಕ್ಕೆ ಬರಲ್ಲ, ನಾನೇ ಅಡಿಗೆ ಮಾಡೋದು ಅಂತ. ಇಲ್ಲಪ್ಪ, ಯಾವಾಗಾದ್ರೂ ವೀಕೆಂಡ್ಸ್ ಅಲ್ಲಿ ಫ್ರೀ ಇದ್ದಾಗ ಮಾಡ್ತಾ ಇರ್ತೀನಿ. ವೀಕೆಂಡ್ ಅಲ್ಲಿ ಫ್ರೀ ಇದ್ದಾಗ ನಿಮ್ಮ ಅಮ್ಮ ಇಲ್ದೇ ಇರ್ಬೇಕಂದ್ರೆ ನಿಮ್ಮ ಅಮ್ಮ ನಿಮ್ಗೆ ಅಡಿಗೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಯಾವಾಗ ಹೋಗ್ತಾರೆ ಪಾಪ. ಓಕೆ, ಇರ್ಲಿ, ನಾವೊಂದ್ಸರಿ ಟೇಸ್ಟ್ ನೋಡೋಣ. ನಿಮ್ಮ ಅಪ್ಪನಿಗೆ ಗೊತ್ತ ಅಡಿಗೆ ಮಾಡೋದು ನೀನು? ಹಾ ಗೊತ್ತು. ನಿಮ್ಮ ಅಪ್ಪ ಹೇಳ್ತಾರೆ ಏನ್ ಅಡಿಗೆ ಮಾಡಕ್ ಬರಲ್ಲ ನಮ್ಮ ಒಳಗೆ ಅಂತ ಇದ್ರು? ಇಲ್ಲಪ್ಪ, ಮಾಡ್ತೀನಿ. ಮಾಡ್ತೀರಾ? ಓಕೆ, ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು? ಇವತ್ತು ಮಟನ್ ಪಾಲಕ್ ಕರಿ ಮಾಡ್ತಾ ಇದ್ದೀನಿ. ಮಟನ್ ಪಾಲಕ್ ಕರಿನಾ? ಏನೇನ್ ತಂದಿದ್ದೀರಾ? ಮಟನ್ ಪಾಲಕ್ ಕರಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಪಾಲಕ್ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ಹಾಲು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿರ ಸಾಕಾ? ಸಾಕು. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಒಂದು ಕುಕ್ಕರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನೇನು ಅಡಿಗೆ ಮಾಡಕ್ ಬರುತ್ತೆ? ವೆಜ್ ಎಲ್ಲ ಮಾಡ್ತೀನಿ, ಟಿಫಿನ್ ಐಟಮ್ಸ್ ಮಾಡ್ತೀನಿ. ಎಷ್ಟು ಗಂಟೆ ಕಾಲೇಜು ಚೈತ್ರ? 8:30ಗೆ. ಮತ್ತೆ ಅಲ್ಲಿ ಯಾರು ಅಡಿಗೆ ಮಾಡ್ಕೊಡಕ್ ಇರ್ತಾರೆ? ನಿಮ್ಮ ಅಮ್ಮ ಇಲ್ಲೇ ಇರ್ತಾರೆ, ನಿಮ್ ಜೊತೆಗೆ ಇರ್ತಾರಾ? ಅಂದ್ರೆ ಇವಾಗಿಲ್ಲ, ಊರಲ್ಲಿ ಇರ್ತಾರೆ, ಸ್ವಲ್ಪ ಕೆಲಸ ಇದೆ ಅಂತ. ಮತ್ತೆ ಇವಾಗ ಇಲ್ಲಿ ಏನು ಗತಿ? ಬೆಳಿಗ್ಗೆ ಎದ್ದು ಬೇಗ ಮಾಡೋದು. ನೀನೇ ಮಾಡ್ಕೊಳ್ತೀಯಾ? ಬರೀ ಬ್ರೇಕ್ಫಾಸ್ಟ್ ಅಷ್ಟೇ, ಯಾವ್ದು ಫಾಸ್ಟ್ ಆಗುತ್ತೋ ಅವಾಗ ಅದು. ಅದಕ್ಕೆ ಬ್ರೇಕ್ಫಾಸ್ಟ್ ರೆಸಿಪಿನಾ? ಇಲ್ಲಪ್ಪ, ಇದು ಸಂಡೇ ಸ್ಪೆಷಲ್ ರೆಸಿಪಿ. ಸಂಡೇ ಸ್ಪೆಷಲ್ ರೆಸಿಪಿ. ಓಕೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಎಸ್. ಕಾಲೇಜ್ ಮುಗಿದ್ಮೇಲೆ ಕೆಲ್ಸಕ್ಕಾ ಮದ್ವೆನಾ? ಸ್ಟಡೀಸ್, ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಂತಿದ್ದೀನಿ. ನಿಮ್ಮ ಅಪ್ಪ ಹೇಳ್ತಾರೆ ಮದುವೆ ಮಾಡ್ಬಿಡ್ತೀನಿ ಸರ್ ಈ ವರ್ಷ ಮುಗಿದ ತಕ್ಷಣ ಅಂತ. ಇಲ್ಲಪ್ಪ. ನೀನ್ ಹೇಳಿಲ್ವಾ ವಿಷಯನಾ? ಅಯ್ಯೋ, ನಾನು ಹೇಳ್ಬಿಟ್ನಲ್ಲ ಮರ್ಬಿಟ್ಟು. ಓಕೆ, ನಿಮ್ಮಪ್ಪ ಸಿಕ್ಕಿದ್ರು ನೆನ್ನೆ, ಅವಾಗ ಹೇಳ್ತಾರೆ ಈ ವರ್ಷ ಮುಗಿದೇ ಕಾಯ್ತಾ ಇದೀನಿ ಸರ್, ಮುಗಿದ ತಕ್ಷಣ ಮದುವೆ ಮಾಡಿ ಕಳಿಸ್ತಾರದೆ ಅಂತ ಹೇಳಿದ್ರು. ಇಲ್ಲಪ್ಪ, ನಾನು ಹೇಳಿದೆ ಸರ್ ಇಷ್ಟೊಂದು ಓದಿಸಿದೀರಾ, ಫಸ್ಟ್ ಕೆಲಸ ಕಳಿಸಿ ಅಂತ ಹೇಳಿದೀನಿ. ಇಂಥವಾಗಿ ಮಾತಾಡಿದೀನಿ. ಥ್ಯಾಂಕ್ ಯು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗ್ತದೆ ಸ್ವಲ್ಪ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಚಿಲ್ಲಿ ಹಾಕ್ತೀನಿ. ಓಕೆ, ಸಾಕ ಚಿಲ್ಲಿ? ಇದು ಚಿಲ್ಲಿ ಪೌಡರ್ ಕೂಡ ಹಾಕ್ತೀರಿ. ಹಾಕ್ಬೇಕಾ? ಇವಾಗ ಹಾಕ್ಬೇಕಾ? ಇವಾಗಲ್ಲ, ಮಟನ್ ಹಾಕಿದ್ಮೇಲೆ ಹಾಕ್ತೀನಿ. ಓಕೆ, ಮಟನ್ ಹಾಕ್ತೀನಿ. ನಿಮ್ ಡ್ಯಾಡಿಗೆ ಏನಾರ ಮಾಡ್ಕೊಡ್ತೀಯ ಇಲ್ಲಿ ತನಕ ನೀನು? ಎಲ್ಲ ಮಾಡ್ಕೊಡ್ತೀನಿ, ಚಾನ್ಸ್ ಬಂದಾಗೆಲ್ಲ ಏನಾದ್ರೂ ಟ್ರೈ ಮಾಡ್ತಾ ಇರ್ತೀನಿ. ನಿಮ್ದು ಎವ್ರಿ ದಿನ ಫ್ರೀ ಇದ್ದಾಗೆಲ್ಲ, ಹಾಲಿಡೇಸ್ ಅಲ್ಲಿ ಇದ್ದಾಗೆಲ್ಲ 1 to 2 ನಿಮ್ದೇ ಚಾನಲ್. ಟ್ರೈ ಮಾಡ್ತೀಯಾ? ಓಕೆ, ತುಂಬಾ ರೆಸಿಪೀಸ್ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಯಾರು ಮಾಡೋ ರೆಸಿಪಿ ಇಷ್ಟ ನಿನ್ಗೆ? ಅದೇ ಪ್ರಕಾಶ್ ಸರ್ ಸ್ನಾಕ್ಸ್ ಐಟಮ್ಸ್ ಮಾಡ್ತಾರಲ್ವಾ ಅವರು, ಮತ್ತೆ ಇವ್ರ ಮ್ಯಾಮ್ ಬರ್ತಾರಲ್ವಾ ಸುಚಿತ್ರಾ ಮೇಡಮ್, ಅವ್ರದ್ದು ರೆಸಿಪೀಸ್ ಟ್ರೈ ಮಾಡಿದ್ದೀನಿ, ವೆಜ್ ನಾನ್ ವೆಜ್. ಹೌದೇನು? ದೋಸೆ ಸ್ಪೆಷಲ್ ತೋರಿಸಿದ್ರಲ್ವಾ, ಅದನ್ನು ಟ್ರೈ ಮಾಡಿ. ವೆರಿ ಗುಡ್. ಸ್ವಲ್ಪ ಅರಿಶಿನದ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನ. ಎಷ್ಟು ಜನ ಮಕ್ಕಳು ನಿಮ್ಮ ಡ್ಯಾಡಿಗೆ ನೀವು? ನಾವು 3 ಜನ. ಓಕೆ, ನಾನ್ ದೊಡ್ಡವಳು, ನಂದಾದ್ಮೇಲೆ ನನ್ನ ತಮ್ಮ, ಆಮೇಲೆ ನನ್ನ ತಂಗಿ. ಓಹೋ. ತಮ್ಮನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಎಲ್ಲಿ? MVJ ಕಾಲೇಜ್, ವೈಟ್ ಫೀಲ್ಡ್. ಓಹೋ. ತಂಗಿ ಇವಾಗ 2nd PU. ವೆರಿ ಗುಡ್. ಇನ್ ಸ್ವಲ್ಪ ದಿನದಲ್ಲಿ. ಓಕೆ ಓಕೆ ಓಕೆ. ಏನ್ ಹಾಕ್ಬೇಕು? ಚಿಲ್ಲಿ ಪೌಡರ್ ರೆಡ್. ಎವರೆಸ್ಟ್ ಅವರ ರೆಡ್ ಚಿಲ್ಲಿ ಪೌಡರ್ ಒಳ್ಳೆ ಕಲರ್ಗೆ, ಒಳ್ಳೆ ರುಚಿಗೆ.
ಸಾಕಾ? ಧನಿಯಾ ಪುಡಿ. ಧನಿಯಾ ಪುಡಿ ಬೇಕಾ? ವೆರಿ ಗುಡ್. ಎವರೆಸ್ಟ್ ಅವರ ಧನಿಯಾ ಪುಡಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ. ಕ್ಯಾಂಪಸ್ ಇಂಟ್ರೋ ಆಗುತ್ತಾ? ಇನ್ನ ಬರ್ತಾ ಇದೆ ಕ್ಯಾಂಪಸ್, ನೋಡ್ಬೇಕು. ಇನ್ನ ಇಲ್ಲಿ ಗಂಟೆ ಯಾವ್ದು ಆಗಿಲ್ಲ. ಇನ್ನ ಯಾವ್ದು ಆಗಿಲ್ಲ ಅರೇವಾ ಕಾಲೇಜ್ನಲ್ಲಿ? ಓಹೋ, ಅಂದ್ರೆ ನಡೀತಾ ಇದೆ, ನಂದು ಆಗಿಲ್ಲ. ವೆರಿ ಗುಡ್. ಆಗುತ್ತೆ. ಹಾಲ್ ತೆಂಗಿನ ಕೋಕೋನಟ್ ಮಿಲ್ಕ್ ಇದೆ. ಹೆಂಗ್ ಮಾಡ್ಕೊಂಡಿರೋದು? ಇದು ನೀರ್ ಹಾಕಿ ಜಸ್ಟ್ ನೀರಲ್ಲಿ ಇದ್ ಮಾಡಿ ಅದು ಕೋಕೋನಟ್ ಇದು ತೆಗ್ದು ಬಿಟ್ಟಿರೋದು. ತೆಂಗಿನಕಾಯಿನ ತುರ್ಕೊಂಡು ನೀರಲ್ಲಿ ಹಾಕಿ ಇಂಟ್ಕೊಂಡಿರುವಂತದ್ದು. ಎಸ್. ಸ್ವಲ್ಪ ಉಪ್ಪು ಹಾಕೊಂಡು. ಇದು ಯಾರು ಹೇಳ್ಕೊಟ್ಟಿದ್ದೀನಿ ಕರೆಕ್ಟಾಗಿ ಅದನ್ನ ಹೇಳಿ ಫಸ್ಟ್. ಇದು ನಂದು, ನಾನು ಆಂಧ್ರದಲ್ಲಿದ್ದೆ 7 years. ನಮ್ ಡ್ಯಾಡಿ ಅಲ್ಲಿ ಟ್ರಾನ್ಸ್ಫರ್ ಆಗಿತ್ತು ಅವ್ರಿಗೆ. ನಾನು 5th to 2nd PU ಅಲ್ಲೇ ಓದಿದ್ದು. ಸೊ ಅಲ್ಲಿ ಫ್ರೆಂಡ್ಸ್ ಅವ್ರ ಅಮ್ಮ ಮಾಡ್ತಿದ್ರು, ಅಲ್ಲಿಂದ ಅವರಿಂದ ಕಲ್ತು. ಅಂತ ತೆಲುಗು ವಸ್ತುಂದಾ? ಓಕೆ, ಹಾಕು. ಸ್ವಲ್ಪ ಗರಂ ಮಸಾಲೆ. ಆಮೇಲೆ ಎಲ್ಲ ಕಾಯ್ತಾ ಜ್ಞಾಪಿಸ್ಕೋ. ನಿಮ್ಮ ಅಮ್ಮನ ಕೇಳ್ತೀಯ ಫೋನ್ ಮಾಡಿ ಇನ್ನೇನು ಹಾಕ್ಬೇಕಂತ? ಇಲ್ಲ ಅಷ್ಟೇ. ಅದು ಇದು ಡೀಪ್ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆಮೇಲೆ ಹಾಕೋದು. ಇದು 3 ಸತಿ ವಿಸಿಲ್ ಕೂಗಿಸ್ಬೇಕು. ಡೀಪ್ ಫ್ರೈ ಮಾಡ್ಕೊಳ್ಸಿ ಅದನ್ನ. ಪಾಲಕ್ ಇದು ಫ್ರೈ ಮಾಡ್ಬಿಟ್ಟು ಇದು ಕೂಗಿರುತ್ತಲ್ವಾ, ಆರಿದ್ಮೇಲೆ ಇದ್ರಲ್ಲಿ ಮಿಕ್ಸ್ ಮಾಡ್ಬಿಟ್ಟು. ಓಕೆ, ಇವಾಗ ಕೂಗಿಸ್ಬೋಣ ಇದನ್ನ? ಮುಚ್ಬೋಣ ಇದನ್ನ? ಒಂದು 3 ವಿಸಿಲ್ಸ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದೆ ನೀನು? ಡೀಪ್ ಫ್ರೈ ಮಾಡ್ಬೇಕಿದು. ಇದ್ರೊಳಗೆ ಸಾಕು. ಡೀಪ್ ಫ್ರೈ ಎಲ್ಲ ಮಾಡೋದು ಚೆನ್ನಾಗಿರಲ್ಲ. ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೊಳಗೆ ನೀನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಏನ್ ಸಮಾಚಾರ? ಹೆಂಗಿದೆ ಕಾಲೇಜ್ ಎಲ್ಲ? ಈ ವರ್ಷ ಮುಗಿದ್ಮೇಲೆ ಕಾಲೇಜ್ ಮುಗಿದೋಯ್ತು. ಗೋಲ್ಡನ್ ಲೈಫ್ ಈಸ್ ಕಂಪ್ಲೀಟೆಡ್. ಹಾಕೋಬಹುದು, ಹಾಕೊಳ್ಳಿ. ಏನಿದು? ಬರೀ ಪಾಲಕ್ ಸೊಪ್ಪು. ಇದು ಪಾಲಕ್ ಸೊಪ್ಪು. ನಾವು ಎಷ್ಟು ಮಟನ್ ತಗೊಂತೀರಾ ಅದನ್ನ ನೋಡ್ಕೊಂಡು ಹಾಕೋಬೇಕು. ಸಾಕಲ್ಲ ಇಷ್ಟು? ಇದು ಸಾಕಾ? ಹೌದು, ನೋಡ್ ಆಗಿದೆಯಾ? ಓಹೋ, ಏನ್ ಮಾಡ್ಬೇಕು ಇದಕ್ಕೆ? ಈಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀರಾ, ತಳಿ. ಅದನ್ನ ಇದಕ್ಕೆ ಹಾಕೋಬೇಕು. ಫ್ರೈ ಮಾಡಿರುವಂತ ಪಾಲಕ್ನ ಅದಕ್ಕೆ ಹಾಕ್ತಾ ಇದೀವಲ್ಲ? ಸ್ಟವ್ ಸಣ್ಣ. ಓಕೆ, ಎಣ್ಣೆ ಬೇಡ ಅಲ್ಲ? ಇಲ್ಲ, ಬರೀ ಪಾಲಕ್ ಮಾತ್ರ. ಫ್ರೈ ಮಾಡಿರುವಂತ ಪಾಲಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ. ಓಕೆ, ಬಿಡಿ, ಸಾಕ್ಬಿಡಿ, ಇಟ್ಬಿಡಿ. ನೀನ್ ಹಾಕ್ಬೇಕು ಅದಕ್ಕೆ? ಇದಕ್ಕೆ ಇವಾಗ ಸ್ಮ್ಯಾಶ್ ಇದು ಚೆನ್ನಾಗಿ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿನ. ಇವಾಗ ಬೆಳ್ಳುಳ್ಳಿನ? ಇದು ಆಂಧ್ರ ಸ್ಟೈಲ್ ಇದು. ಓಕೆ, ಆಮೇಲೆ ಲಾಸ್ಟಿಗೆ ಸ್ವಲ್ಪ ಮೆಣಸಿನ ಪುಡಿ. ಕಾಳು ಮೆಣಸಿನ ಪುಡಿ ಹಾಕಿ ಸಾಕಷ್ಟೇನೆ? ಎಷ್ಟು ನಿಮಿಷ ಕುದಿಬೇಕು ಇವಾಗ ಇದು? 2 minutes. 2 minutes ರೆಡಿ ಆಗಿದೆ ಅಲ್ಲ ಇದು? ಇದು ಯಾವ್ದ್ರ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಚೈತ್ರ? ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು. ಚಪಾತಿ ಅನ್ನಕ್ಕೆ ಚೆನ್ನಾಗಿರುತ್ತಾ? ಓಕೆ 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 ಓಕೆ, ನೋಡಿ ಸಾಕ? ನೋಡಿ ಸಾಕಲ್ಲ? ಮಟನ್ ಪಾಲಕ್ ಕರಿ ಟೇಸ್ಟ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತ ಒಂದು ರುಚಿನ ತೋರಿಸ್ಕೊಡ್ಬೇಕು ಅಂದಾಗ ಮುರಳಿಯವರೇ, ನಾನು ತೋರಿಸ್ಕೊಡ್ತೀನಿ. ನಮ್ಮ ಹತ್ರ ತುಂಬಾ ಚೆನ್ನಾಗಿರೋ ಒಂದು ಹೊಸ ರುಚಿ ಕಂಡು ಹಿಡಿದಿದ್ದೀವಿ ಅಂತ ಸುಚಿತ್ರಾ ಅವ್ರು ಬಂದಿದ್ದಾರೆ. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಟಾಫಟ್ ಅಂತ ಅವ್ನು ಮಾಡಿಸ್ತಾ ಇದೀವಿ. ಮೇಡಮ್ ನಮಸ್ಕಾರ, ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್, ಏನ್ ಮಾಡ್ತಾ ಇದೀರಾ ನೀವು ಇವತ್ತು? ಇವತ್ತು ಚಿಕನ್ ಸ್ಟಫ್ ಮಿರ್ಚಿ ಮಾಡ್ತಾ ಇದ್ದೀನಿ. ಚಿಕನ್ ಸ್ಟಫ್ ಮಿರ್ಚಿನ? ಅಯ್ಯೋ, ಇದೇನ್ರಿ ಅದು? ಮೆಣಸಿನಕಾಯಿ ಬಜ್ಜಿ? ಹೌದು, ಬೇರೆ ಬಜ್ಜಿ ಅಲ್ಲ, ಮೆಣಸಿನಕಾಯಿ ಒಳಗಡೆ ಚಿಕನ್ ಸ್ಟಫ್ ಮಾಡಿ ಮಾಡ್ತಾ ಇದ್ದೀನಿ. ಓ, ಚಿಕನ್ ತಿನ್ನೋದೇ ಒಂದು ಅದ್ಭುತ. ಮೆಣಸಿನಕಾಯಿ ಒಳಗೆ ಚಿಕನ್ ಇಟ್ಕೊಂಡು ತಿನ್ನೋದು. ಓಕೆ, ನೋ ಪ್ರಾಬ್ಲಮ್. ಚಿಕನ್ ಇಟ್ಕೊಂಡು ತಿನ್ನಕ್ಕೆ ಮೆಣಸಿನಕಾಯಿನ ತಂದಿದ್ದೀರಾ, ಅದನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕೈಮಾ ಸ್ಟಫ್ಡ್ ಮಿರ್ಚಿ. ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಬಜ್ಜಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ಬ್ರೆಡ್ ಕ್ರಮ್ಸ್, ಮೈದಾ ಹಿಟ್ಟು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು,
ಎಣ್ಣೆ. ಓಕೆ, ಇಷ್ಟೊಂದು ಸಾಮಗ್ರಿಗಳಿತ್ತು ಅಂತ ಹೇಳಿದ್ರೆ ಅದ್ಭುತವಾಗಿರುವಂತ ಮೆಣಸಿನ್ಕಾಯಿ ಅವಳಿಗೆ ಚಿಕನ್ ಹಾಕೊಂಡು ತಿನ್ಬೋದು. ತಿನ್ನೋ ವಿಧಾನ, ಮಾಡೋ ವಿಧಾನ ನಾವು ತೋರಿಸ್ತೀವಿ. ನೀವು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮೇಡಮ್ ಶುರು ಮಾಡೋಣ. ಏನ್ ಕೊಡಿ ನಿಮ್ಮನ್ನ ಫಸ್ಟ್ ಈಗ ಸ್ಟಫಿಂಗ್ ತಯಾರು ಮಾಡ್ಕೊಳ್ಳೋಣ. ಒಂದ್ ಸೈಡ್ ಎಣ್ಣೆ ಕಾಯಕ್ಕೆ ಇಡೋಣ. ಓಕೆ ಮೇಡಮ್. ಒಂದ್ ಸೈಡ್ ಪ್ಯಾನ್ ಕೊಡಿ, ಸ್ಮಾಲ್ ಪ್ಯಾನ್. ಓಕೆ, ಸ್ಮಾಲ್ ಪ್ಯಾನ್ ಬೇಕಾ ನಿಮ್ಗೆ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಿಕನ್ನು ಬೋನ್ಲೆಸ್ನ ಮಾಡಿಕೊಂಡು, ಕೈಮಾನ ಮಾಡಿಕೊಂಡು, ಕೈಮಾ ಥರ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದು ಮೆಣಸಿನ್ಕಾಯಿ ಇಟ್ಟು ಆ ಮೆಣಸಿನ್ಕಾಯಿನ ಎಣ್ಣೆಲಿ ಬಿಟ್ಟು ಓಹೋ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಕೊಂಡಿದ್ದೀನಿ. ನೋಡೋಣ, ಕೆಲಸ ಸ್ವಲ್ಪ ಜಾಸ್ತಿ ಅನಿಸಿದ್ರು ಕೂಡ ಮಾಡೋವಂಥ ಕ್ರಮ, ಹೊಸ ಅಡುಗೆಗಳು, ಹೊಸ ರೀತಿ ತಿನ್ನಬೇಕು ಅಂದಾಗ ಈ ಥರ ಎಲ್ಲ ಮಾಡ್ಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ. ಮೇಡಮ್ ಹಾಕೋಬೋದು, ಹಾಕೊಳ್ಳಿ. ಮತ್ತೆ ಇದಕ್ಕೆ ಬೋನ್ಲೆಸ್ ಚಿಕನ್ ತಗೋಬೇಕು. ಚಿಕನ್ ಕೈಮಾ ತಗೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ ಕೈಮಾ ತಗೊಂಡಿದ್ದೀರಾ? ಕೈಮಾ ಇಲ್ಲ ಅಂದ್ರೂ ಫೈನ್ ಆಗಿ ಚಾಪ್ ಮಾಡಿ ಹಾಕೋಬಹುದು ಬೋನ್ಲೆಸ್ ಚಿಕನ್. ಬಾಯಿ ಸಿಗ್ತಾ ಇರ್ತಾವಾಗ. ಓಕೆ, ಹಾಕಿ ಮೇಡಮ್. ಸಣ್ಣದಾಗಿ ಹೆಚ್ಚಿರಂತ ಈರುಳ್ಳಿ. ಓಕೆ, ಚೆನ್ನಾಗಿ ಬ್ರೌನ್ ಆಗಬೇಕಾ ಇದು? ಇಲ್ಲ, ಬ್ರೌನ್ ಆಗೋದು ಬೇಡ, ಸ್ವಲ್ಪ ಫ್ರೈ ಆದ್ರೆ ಸ್ವಲ್ಪ ಪಿಂಕಿಶ್ ಕಲರ್ ಚೇಂಜ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನ್ ವೆಜ್ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಘಮ ಬಿದ್ರೇನೆ ನಾನ್ ವೆಜ್ ಚೆನ್ನಾಗಾಗೋದು. ಜಾಸ್ತಿ ಬೇಡ, ಸುಮ್ಮನೆ 1/4 ಚಮಚದಷ್ಟು ಸಾಕು. ಹಾಕೋಬಹುದು. ಚಿಕನ್ ಕೈಮಾ ಆ್ಯಡ್ ಮಾಡ್ತಾ ಇದ್ದೀನಿ. 1 ಬೌಲ್ ಅಷ್ಟು ಬೇಕಾಗುತ್ತೆ, ಒಂದು 5-6. ಅರಿಶಿಣದ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿಣ ಪುಡಿಯನ್ನ. ಇಲ್ಲೂ ಬೇಯುತ್ತೆ, ನೆಕ್ಸ್ಟ್ ಎಣ್ಣೆಲೂ ಗರ್ಗರಿಯಾಗಿ ಬೇಯುತ್ತೆ, ಕುಕ್ ಆಗ್ಬಿಡುತ್ತಲ್ಲ. ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್, ಎವರೆಸ್ಟ್ ಅವರ ರೆಡ್ ಚಿಲ್ಲಿ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಖಾರ ಜಾಸ್ತಿ ಬೇಕಾಗಲ್ಲ. ಓಕೆ, ಖಾರ ಮೆಣಸಿನಕಾಯಿ ಜೊತೆ ತಿನ್ನೋದಲ್ವಾ? ಖಾರ ನೋಡಿ ಹಾಕೋಬೇಕು. ಓಕೆ, ಮತ್ತೆ ಇದು ಸ್ಟಫಿಂಗ್ ತಯಾರಿ ಮಾಡುವಾಗ ಇದನ್ನ ಜಾಸ್ತಿ ಡ್ರೈ ಮಾಡ್ಕೊಳ್ಳೋದು ಬೇಕಾಗಲ್ಲ. ಓಕೆ, ಬೇಗ ಮಾಡ್ಕೋಬೇಕಾಗುತ್ತೆ. ಇದು ಬೇಗ ಬೇಯುತ್ತೆ. ಓಕೆ, ಹಾಕೋದೆಲ್ಲ ಬೇಗ ಹಾಕಿದ್ರೆ ಬೇಗ. ಗರಂ ಮಸಾಲ 1/4 ಚಮಚದಷ್ಟು ಹಾಕಿ. ಸ್ವಲ್ಪ ಇದು ಜ್ಯೂಸಿ ತರ ಇರೋವಾಗ್ಲೇನೆ ಇಳಿಸ್ಕೊಂಡ್ಬಿಡ್ಬೇಕು, ಇಲ್ಲ ಡ್ರೈ ಆಗ್ಬಿಡುತ್ತೆ. ಡ್ರೈ ಔಟ್ ಮಾಡ್ಕೊಳ್ಳೋದು ಬೇಕಾಗಲ್ಲ. ಹಾಕಿ ಮೇಡಮ್. ಸಣ್ಣದಾಗಿ ಹೆಚ್ಚಿರಂತ ಕೊತ್ತಂಬರಿ ಸೊಪ್ಪು. ಓಕೆ, ಎಲ್ಲ ಮಿಕ್ಸ್ ಮಾಡಿ. ಇದು ಆಲ್ರೆಡಿ ಕುಕ್ ಆಗೋಯ್ತು ನಮ್ಗೆ ಆಗ್ಲೇನೆ. ಇದು ಒಂಥರ ಎಗ್ ಬುರ್ಜಿ ತರ ಕಾಣ್ತದೆ ಇದು. ಹೌದು, ಹಂಗೆ ಬೇಕಾದ್ರೆ ತಿನ್ಬೋದಾ? ಉಪ್ಪು ಹಾಕ್ರಿ ಸ್ವಲ್ಪ. ಹಾಕಿಲ್ಲ, ಹಾಕ್ತೀನಿ. ಹಾಕಿ. ನೀವು ಸಾಲ್ಟ್ ಅಂತ ಹೇಳಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು, ಟಾಟಾ ಸಾಲ್ಟ್. ಎಸ್, ರುಚಿಗೆ ತಕ್ಕಷ್ಟು. ಓಕೆ, ತಿರ್ಗಾ ನಾವು ಇದು ಮಾಡ್ಕೊಳ್ತೀವಲ್ಲ ಅದಕ್ಕೂ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಬೇಕಲ್ವಾ? ಎಗ್ ಹಾಕ್ತೀನಿ. ಎಸ್, ಮತ್ತೆ ಮೈದಾಕ್ ಸ್ವಲ್ಪ ಹಾಕ್ತೀನಿ. ಎಸ್ ಎಸ್ ಎಸ್. ಅದರಿಂದ ನೋಡಿ ಕಡಿಮೆ ಹಾಕೋಬಹುದು. ಸಾಕಲ್ಲ? ಆಫ್ ಮಾಡಿ. ಇಷ್ಟು ಈ ತರ ಮಾಯಿಶ್ಚರ್ ಕಂಟೆಂಟ್ ಸ್ವಲ್ಪ ಇರಬೇಕು. Yes. ಡ್ರೈ ಔಟ್ ಮಾಡ್ಕೋಬಾರ್ದು. ಎಸ್ ಮೇಡಮ್. ನೆಕ್ಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ, ಡೀಪ್ ಫ್ರೈ ಮಾಡಿ. ಸಾಕಾಗುತ್ತಾ? ಸಾಕಾಗುತ್ತೆ, ತುಂಬಾ ಜಾಸ್ತಿ ಎಣ್ಣೆ ಬೇಡ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಗ್ನ ಚೆನ್ನಾಗಿ ಬೀಟ್ ಮಾಡ್ಕೋತೀನಿ ಈಗ. ಓಕೆ, ಸ್ವಲ್ಪ ಸಾಲ್ಟ್. ಓಕೆ ಮೇಡಮ್. ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಸ್ಟಫಿಂಗಿಗೆ ಇನ್ನ ಟೇಸ್ಟ್ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಚೀಸ್ ನ ಗ್ರೇಟ್ ಮಾಡಿ ಹಾಕೋಬಹುದು. ಆ ಸ್ಟಫಿಂಗ್. ಓಕೆ, ಏನಿದು ಮೈದಾನ? ಮೈದಾ ಹಾಕ್ತಾ ಇದೀನಿ. ಓಕೆ, ಎಣ್ಣೆನು ಚೆನ್ನಾಗಿ ಕಾದಿದೆ, ನೋ ಪ್ರಾಬ್ಲಮ್. ಫಟಾಫಟ ಅಂತ ಬಿಟ್ಕೋಬಹುದು. ರೋಲ್ ಮಾಡ್ಕೊಳ್ಳೋಕೆ ಪ್ಲೇಟ್ ಅಲ್ಲಿ ಇದ್ರೆ ಈಸಿ ಆಗುತ್ತೆ. ಓಕೆ, ಇದು ಬ್ರೆಡ್ ಕ್ರಮ್ಸ್. ಇದು ಬ್ರೆಡ್ ಕ್ರಮ್ಸ್ ಅಂದ್ರೆ ಉಡ್ಕೊಂಡು ಹೋಗ್ಬೇಡಿ, ಅದೆಲ್ಲೋ ಸಿಕ್ಕಿಲ್ಲ ಅದೇನೋ ಮಾಡಬೇಡಿ. ರಸಕ್ಕೆ ತಗೊಳ್ಳಿ, ರಸಕ್ಕೆ ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ, ಅದೇ ಬ್ರೆಡ್ ಕ್ರಮ್ಸ್. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಕೊಡಿ, ಸುಮ್ಮನೆ ಸ್ವಲ್ಪ ಸಪ್ಪೆ ಆಗ್ತದ ಮೇಲೆ ಅಂತ ಅಷ್ಟೇ ಸಾಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಹಾಕಿ. ಮೈದಕ್ಕಲ್ಲ, ಮೈದಾ, ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು. ಓಕೆ, ಯಾಕಂದ್ರೆ ಬರೀ ಮೈದಾ ಮೇಲ್ ಕೋಟಿಂಗ್ ಕೊಟ್ಟಾಗ ಅದು ಸಪ್ಪೆ ಆಗ್ಬಿಡುತ್ತೆ ಮೇಲ್ಗಡೆ ಎಲ್ಲ. ಅದಕ್ಕೋಸ್ಕರ ಸ್ವಲ್ಪ ಖಾರ ಮತ್ತೆ ಉಪ್ಪು. ಎಸ್ ಮೇಡಮ್. ಮೆಣಸಿನಕಾಯಿ ತಗೊಂಡಿದ್ದೀರಾ? ಮೆಣಸಿನಕಾಯಿನ ಎಲ್ಲ ಬೀಜ ತೆಗೆದು ಮಧ್ಯದಲ್ಲಿ ಸ್ಲಿಟ್ ಮಾಡಿದೀವಿ. ಇದರೊಳಗೆ ಸ್ಟಫಿಂಗ್ ನ ತುಂಬಿಕೊಳ್ಳೋದು. ಎಸ್, ವೆರಿ ಗುಡ್. ಚೆನ್ನಾಗಿರುತ್ತೆ. ಚಿಕನ್ ಅಲ್ವಾ? ಇದು ಮೊಟ್ಟೆ ತರಾನೇ ಕಾಣ್ತಾ ಇದೆ ನೀವು ಹೇಳಿದ್ರೆ. ಹೌದು, ಎಗ್ ಬುರ್ಜಿ ತರ ಕಾಣ್ತಾ ಇದೆ. ಇದನ್ನ ಸ್ಟಫಿಂಗ್ ಮಾಡ್ಕೋಬಹುದು, ಚಪಾತಿ ಒಳಗೆ ರೋಲ್ ಮಾಡಿ ಕೊಡಬಹುದು ಮಕ್ಕಳಿಗೆ. ನೀಟಾಗಿ ಆ ದಪ್ಪ ಬಜ್ಜಿ ಮೆಣಸಿನಕಾಯಿ ಸಿಗುತ್ತೆ, ಒಳಗಡೆ ಬೀಜಗಳನ್ನ ತೆಗೆದು ಬಿಸಾಕಿ ತುಂಬಾ ಜಾಗ ಸಿಗುತ್ತೆ, ಅದರೊಳಗೆ ಈ ಸ್ಟಫಿಂಗ್ ನ ತುಂಬಿಸ್ಕೊಳ್ಳಿ. ಕಾದಿರೋ ಅಂತ ಆಯಿಲ್ಗೆ ಹಾಕಕ್ ಹೋಗ್ಬಾರ್ದು, ಯಾಕಂದ್ರೆ ಒಂದೇ ಸರಿ ಕಲರ್ ಚೇಂಜ್ ಆಗ್ಬಿಡುತ್ತೆ, ಬಟ್ ಒಳಗಡೆ ಸ್ಟಫ್ ಎಲ್ಲ ಬೆಂದಿರಲ್ಲ. ಸ್ಟಫ್ ಆಗಿರೋಂಥದ್ದನ್ನ ಫಸ್ಟ್ ಮೊಟ್ಟೆಯಲ್ಲಿ ಹತ್ಕೊಂತೀನಿ. ಓಕೆ, ಯಾಕಂದ್ರೆ ಹಸಿಟ್ಟು ಅಂಟ್ಕೋಬೇಕು ಅಂತ ಅದನ್ನ ಓಕೆ ಮೈದಾಲಿ. ಓಕೆ,
ಮತ್ತೆ ಮೊಟ್ಟೆಲಿ. ಓಕೆ. ಓಹೋ, ಬೇಜಾನ್ ಕೆಲಸ ಇದಕ್ಕೆ ರೀ. ಓಕೆ, ಫೈನಲ್ ಆಗಿ ಬ್ರೆಡ್ ಕ್ರಮ್ಸಾ? ಫೈನಲ್ ಆಗಿ ಲಾಸ್ಟ್ ಅಲ್ಲಿ ಬ್ರೆಡ್ ಕ್ರಮ್ಸ್. ವೆರಿ ಗುಡ್. ತುಂಬಾ ಜಾಸ್ತಿ ಔಟರ್ ಕೋಟಿಂಗ್ ಇರಲ್ಲ. ಓಕೆ. ಹಾಗೆ ಸ್ವಲ್ಪ ಮೆಣಸಿನಕಾಯಿನೂ ಕಾಣಿಸ್ತಾ ಇರುತ್ತೆ. ಕಾಣ್ಲಿ ಚೆನ್ನಾಗಿದೆ. ಬಿಡಿ ಮೇಡಮ್. ನಮ್ಮ ಬಾಣ್ಲಿಗಿನ ದೊಡ್ಡ ದಪ್ಪ ಇದೆಯಲ್ರಿ ಮೆಣಸಿನ್ಕಾಯಿ. ಸೆಕೆಂಡ್ ಮೈದಾಲಿ. ಓಕೆ, ವೆರಿ ಗುಡ್. ಮತ್ತೆ ಮೊಟ್ಟೆಲಿ. ಓಹೋ, ಎರಡೆರಡು ಸರಿ ಬೇಕಾಗುತ್ತಾ? ಅದು ಮೈದಾ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡಲ್ವಾ ತಿರ್ಗಾ? ಮತ್ತೆ ವೆಟ್ಟಾದ್ಮೇಲೆ ನಾವು ಬ್ರೆಡ್ ಕ್ರಮ್ಸ್ ಜೊತೆ ಕೋಟ್ ಮಾಡಕ್ಕಾಗಲ್ಲ. ಓಕೆ. ವೆರಿ ಗುಡ್. ಅಂದ್ರೆ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಚಿಕನ್ನ, ಮತ್ತೆ ಎಣ್ಣೆಲೂ ಕೂಡ ಫ್ರೈ ಆಗುತ್ತಲ್ಲ ಅದು? ಮತ್ತೆ ಡೀಪ್ ಫ್ರೈ ಆಗುತ್ತೆ. ಬಿಡಿ. ಎಸ್, ಇದೆಲ್ಲೋ ಸಕ್ಕತ್ತಿರೋ ಮೆಣಸಿನ್ಕಾಯಿ ಹುಡ್ಕೊಂಡ್ಬಿಟ್ಟಿದ್ದೀರಿ ನೀವು ರೀ. ವಿಚಿತ್ರ. ಮೆಣಸಿನ್ಕಾಯಿ ಬಜ್ಜಿ ಇಷ್ಟು ದೊಡ್ಡದು ಬರುತ್ತಲ್ಲ, ಈಗ ಸೀಸನ್ ಇದೆ. ಹೌದಾ? ತೆಗೆದ್ಬಿಡ್ಲ ಇದನ್ನ? ಆಗಿದ್ರೆ ತೆಗೀರಿ. ಬ್ರೌನ್ ಕಲರ್ ಆಗಿದೆಯಲ್ಲ? ಆಗಿದೆ. ವೆರಿ ಗುಡ್. ಜಾಸ್ತಿ ಏನು ಬೇಯಬೇಕಾಗಿಲ್ಲ ಅನ್ಸ್ಕೊಂಡಿದ್ದೀನಲ್ಲ ನಾನು? ಇಲ್ಲ ಜಾಸ್ತಿ ಬೇಡ. ಅಷ್ಟು ಕಲರ್ ಚೇಂಜ್ ಆಗಷ್ಟು ಅಷ್ಟು ಸ್ವಲ್ಪ ಸಾಕಲ್ಲ? ಮೇಲ್ಗಡೆ ಮೈದಾ ಕೋಟಿಂಗ್ ಏನ್ ಕೊಟ್ಟಿದ್ದೀವಿ ಬ್ರೆಡ್ ಕ್ರಮ್ಸ್ ಏನಿದೆ ಅದಷ್ಟು ಬೆಂದು ಮೆಣಸಿನಕಾಯಿ ಬೆಂದ್ರೆ ಈ ಸ್ಟಫಿಂಗ್ ನ ಬ್ರೆಡ್ ಮೇಲೆ ಚಪಾತಿ ಮೇಲೂ ಮಿಕ್ಕಿದ್ರೆ ಹಾಕೊಂಡು ಹಾಗೆ ತಿನ್ಬೋದಾ? ವೇಸ್ಟ್ ಏನಾಗಲ್ಲ. ವೆರಿ ಗುಡ್. ಓಕೆ, ಅದ್ಭುತವಾಗಿ ಬಂದಿದೆ. ತಿಂದ್ರು ಹಂಗೆ ಚೆನ್ನಾಗಿರ್ಬೋದು ಅನ್ಕೊಂಡಿದ್ದೀನಿ. ಓಕೆ, ಅದ್ಭುತವಾಗಿರುವಂಥದ್ದು ರೆಡಿ ಆಗಿದೆ. ಹಾಕೋಣ. ಇದು ಸಾಕು ಅನ್ಸುತ್ತೆ ಮೇಡಮ್? ಇದು ಸಾಕು, ತೆಗೀರಿ. ಸಾಕಲ್ಲ? ಸಾಕು. ಓಹೋ, ಏನ್ರಿ ರೀ, ಎಲ್ಲಿಂದ ತನ್ರಿ ಇವ್ರಿ? ಇಷ್ಟಿಷ್ಟುದ ಇದೆ ಇದು? ಅಷ್ಟಿದ್ರೇನೆ ಚೆನ್ನಾಗಿ ಕಾಣೋದು. ಚಿಕನ್ ಸ್ಟಫ್ ಮಿರ್ಚಿ. ಇದರೊಳಗೆ ಚಿಕನ್ ಇದೆ, ಅದ್ಭುತವಾಗಿ ಬಂದಿದೆ. ಫಟಾಫಟದ ಮಾಡ್ಕೋಬಹುದು. ರೆಡಿ ಮಾಡಿ ಇಟ್ಕೊಂಡಿದ್ರೆ, ಎಣ್ಣೆ ಕಾದಿದ್ರೆ ಬಿಟ್ರೆ ಫಟಾಫಟ ರೆಡಿ ಆಗುತ್ತೆ. ಓಕೆ, ಸುಚಿತ್ರಾ ಅವರು ಇದನ್ನ ಯಾವ ರೀತಿ ರೆಡಿ ಮಾಡಿದ್ರು, ಒಳಗಡೆ ಚಿಕನ್ನ ಹೆಂಗೆ ತುಂಬಿಸಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕೈಮಾ ಸ್ಟಫ್ಡ್ ಮಿರ್ಚಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಚಿಕನ್ ಕೈಮಾ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳಿ. ಒಂದು ಬೌಲ್ಗೆ ಮೊಟ್ಟೆ, ಉಪ್ಪು ಹಾಕಿ ಬೀಟ್ ಮಾಡಿಕೊಳ್ಳಿ. ಒಂದು ಪ್ಲೇಟ್ಗೆ ಮೈದಾ ಹಿಟ್ಟು, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಬೀಜ ತೆಗೆದು ಮಧ್ಯದಲ್ಲಿ ಸೀಳಿದ ಬಜ್ಜಿ ಮೆಣಸಿನಕಾಯಿಗೆ ಫ್ರೈ ಮಾಡಿದ ಚಿಕನ್ ಕೈಮಾ ಮಸಾಲ ತುಂಬಿ ಇದನ್ನು ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ, ನಂತರ ಮೈದಾ ಮಿಶ್ರಣದಲ್ಲಿ ಅದ್ದಿ, ಮತ್ತೆ ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕೈಮಾ ಸ್ಟಫ್ಡ್ ಮಿರ್ಚಿ ಸವಿಯಲು ಸಿದ್ಧ. ಓಕೆ ಮೇಡಮ್, ಟೇಸ್ಟ್ ಮಾಡೋಣ. ಇದು ಆಕ್ಚುಲಿ ಇದಕ್ಕೆ ಇನ್ನ ಏನೇನು ಹಾಕ್ಬೋದು? ಚೀಸ್ ಹಾಕ್ಬೋದು, ಎಕ್ಸ್ಟ್ರಾ ಟೇಸ್ಟ್ ಅಂತ ನಾನು ಹೇಳಿದೆ. ಓಕೆ, ಟೇಸ್ಟ್ ಮಾಡೋಣ. ಯಾರು ಟೇಸ್ಟ್ ಮಾಡೋದು? ಏನ್ರಿ ರೀ, ಇದು ದಪ್ಪ ಇದೆ ರೀ. ಅಯ್ಯೋ ಕರ್ಮವೇ. ಕ್ರಿಸ್ಪಿ ಆಗಿರುತ್ತೆ. ಹಿಂಗೆಲ್ಲ ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಬಿಟ್ರೆ ಯಾವಾಗಲೂ ಡೀಪ್ ಫ್ರೈಡ್ ಅಲ್ಲಿ ಬ್ರೌನ್ ಆಗಿರೋಂಥದ್ದೇ ರುಚಿ ಹೆಚ್ಚು. ಹೇಗಿದೆ ಗೊತ್ತಾಗ್ತಾ ಇದೆ? ಕೈಮಾ, ಚಿಕನ್ ಕೈಮಾ ಇದೆ. ಓಹೋ, ಅದ್ಭುತ ಗೊತ್ತಾಗುತ್ತೆ. ಒಳ್ಳೆ ನಾನ್ ವೆಜ್ ಸ್ಟಾರ್ಟರ್ ಫ್ರೈಡ್ ಐಟಮ್ ಸಕ್ಕತ್ತಾಗಿದೆ. ಹಿಂಗೆಲ್ಲ ತಿನ್ಸಕ್ ಶುರು ಮಾಡ್ಬಿಟ್ರೆ ಆಮೇಲೆ ಮೆಣಸಿನಕಾಯಿ ಬಜ್ಜಿ ಹೋಗೋದೇ ಇಲ್ಲ. ಅದ್ರೊಳಗೆ ಇದೇ ತುಂಬಿಸ್ಬೇಕು ಅನ್ಸುತ್ತೆ. ಅದು ಟೆಂಡರ್ ಚಿಕನ್ ತಗೊಂಡಿರೋದ್ರಿಂದ ಬೇಗ ಬೇಯುತ್ತೆ. ಸಕ್ಕತ್ತಾಗಿದೆ. ಎಕ್ಸ್ಟ್ರಾ ಟೇಸ್ಟ್. ಥ್ಯಾಂಕ್ ಯು, ಅದ್ಭುತ ಮಾಡಿದ್ದೀರಾ. ಏನು ಮೋಸ್ಟ್ಲಿ 6 ನಾವೇ ಖಾಲಿ ಮಾಡಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್.
ಎಷ್ಟೊಂದು ಜನರು ಮೆಣಸಿನ್ಕಾಯಿ ಬಜ್ಜಿನ ಯಾವತ್ತೂ ತಿಂದೇಳ್ವೇನೋ. ಆಮೇಲೆ ಈ ಥರ ತಿನ್ನೋದು ಅಭ್ಯಾಸ ಆಗೋಯ್ತು ಅಂದರೆ ಬೇರೆ ಮೆಣಸಿನ್ಕಾಯಿ ಬಜ್ಜಿ ಒಳಗೋಗಲ್ಲ. ತುಂಬ ಸಖತ ಮಾಡಿದ್ದಾರೆ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.